ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಫೋನ್ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ನನ್ನ ಹತ್ರ ಹೇಳಿದಾಗ ಅದಕ್ಕೆ ನನ್ನದೇ ಆದಂಥ ಅನುಭವದ ಆಧಾರದ ಮೇಲೆ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ ಇವತ್ತು. ಈ ಕಾರ್ಯಕ್ರಮ 8:30ರಿಂದ 9:00ವರೆಗೂ ಪ್ರಸಾರ ಆಗುತ್ತೆ, 1 ಗಂಟೆಗಳ ಕಾಲ. ಈ ಕಾರ್ಯಕ್ರಮ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಬೇಕು ಅಂತಂದರೆ ನಮ್ಮ ಈ ಕಾರ್ಯಕ್ರಮದ 4 ರೂಲ್ಸ್ಗಳನ್ನ ತಾವು ದಯವಿಟ್ಟು ಫಾಲೋ ಮಾಡಬೇಕು. ಮೊದಲನೇದು, ಕಾಲ್ ಕನೆಕ್ಟ್ ಆದ ತಕ್ಷಣ ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿ, ಇಲ್ಲ ಮ್ಯೂಟ್ ಮಾಡಿ, ಇಲ್ಲ ಟಿ ವಿ ಇಲ್ದವ್ರ ಕಡೆ ಬಂದು ಮಾತಾಡಿ. ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡಿದ್ರೆ ನೀವೇನು ಹೇಳ್ತಿರೋ ನನಗೆ ಗೊತ್ತಾಗಲ್ಲ, ನಾನೇನು ಹೇಳ್ತಿರೋ ನಿಮ್ಗೆ ಗೊತ್ತಾಗಲ್ಲ. 2ನೇ ರೂಲ್ ಏನಪ್ಪ ಅಂತಂದರೆ, ನಿಮ್ಗೆ ಎಲ್ಲಿ ಕಾಲ್ ಕನೆಕ್ಟ್ ಆಗುತ್ತೋ ಅದೇ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿ. ಓಡಾಡ್ಕೊಂಡು ಮಾತಾಡಿದಾಗ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗುತ್ತೆ, ಆಗ ನಿಮಗೆ ಕಾಲ್ ಕಟ್ ಆಗುತ್ತೆ. 3ನೇ ರೂಲ್ಸ್ ಏನಪ್ಪ ಅಂತಂದರೆ, ಯಾರು ನನ್ನ ಜೊತೆ ಮಾತಾಡಬೇಕೋ ಅವರೇ ಫೋನ್ ಮಾಡಿದ್ರೆ ಒಳ್ಳೆಯದು. ಯಾರೋ ಫೋನ್ ಮಾಡ್ತಾರೆ, ಅವರು ಬಾತ್ರೂಮಲ್ಲಿ ಇರ್ತಾರೆ, ಇಲ್ಲ ಟೆರೆಸ್ ಮೇಲೆ ಇರ್ತಾರೆ, ಅಡುಗೆ ಮೇಲೆ ಇರ್ತಾರೆ, ಇಲ್ಲ ಮನಗಿರ್ತಾರೆ, ಅಲ್ಲಿಂದ ಅಲ್ಲಿ ತೊಗೊಂಡೋಗೋಷ್ಟು ನೆಟ್ವರ್ಕ್ ಕೂಡ ಡಿಸ್ಕನೆಕ್ಟ್ ಆಗ್ಬೋದು ಮತ್ತು ಅವ್ರಿಗೆ ಗಾಬರಿನೂ ಆಗುತ್ತೆ. ಕೊನೆ 4ನೇ ರೂಲ್ಸ್ ಏನಪ್ಪ ಅಂತಂದರೆ, ತುಂಬ ಉದ್ದಕ್ಕೆ ಮಾತಾಡೋದು ಬೇಡ, ತುಂಬ ಸ್ಟೋರಿ ಹೇಳೋದು ಬೇಡ. ಚಿಕ್ಕದಾಗಿ ಸ್ಪಷ್ಟವಾಗಿ ನನಗೆ ಅರ್ಥವಾಗೋ ರೀತಿಯಲ್ಲಿ ಕರೆಕ್ಟಾಗಿ ಹೇಳಿಬಿಟ್ರೆ ನಾನು ತಕ್ಷಣ ಅದನ್ನು ನನ್ನ ಮೈಂಡ್ನಲ್ಲೇ ಯಾವ್ಯಾವ ಗ್ರಹದ ದೋಷ ಇದೆ ಅಂತ ಹೇಳಿ ಅದಕ್ಕೆ ಪರಿಹಾರ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ಕಾರ್ಯಕ್ರಮವನ್ನು ಈ 4 ರೂಲ್ಸ್ನ ನೀವು ಫಾಲೋ ಮಾಡಿ ಅಂತ ಹೇಳ್ತಾ ಇವಾಗ ಪ್ರಾರಂಭ ಮಾಡೋಣ. ಬಹುಶಃ ಯಾರೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ಕೋಲಾರ್ನಿಂದ ಮಾಡ್ತೀನಿ ಗುರುಗಳ. ಹೇಳಿ. ಮಗನ ಬಗ್ಗೆ ಕೇಳಿದ್ದೆ, ಈ ತರ ಊಟ ಮಾಡ್ತಾ ಇಲ್ಲ ಅಂದ್ಬಿಟ್ಟು ನಾವು ಅನಾಥಾಶ್ರಮದಲ್ಲಿ ತಗೊಂಡಾಗ ನಮ್ಮ ಮಗ ಕೈಯಲ್ಲಿ ದಾನ ಕೊಟ್ರೆ ಈಗ ಸ್ವಲ್ಪ ಒಂದ್ಸಲ ನಮ್ಮ ಮಗ ಬಗ್ಗೆ ಕೇಳಿದ್ರಿ ಗುರುಗಳೇ ನಿಮ್ಮ ಹತ್ರ. ಅನಾಥಾಶ್ರಮದಲ್ಲಿ ಏನಾದ್ರು ಸ್ವಲ್ಪ ಅಕ್ಕಿನೂ ಸ್ವೀಟು ದಾನ ಕೊಡಿ ಅಂದ್ರು. ಸ್ವಲ್ಪ ಕೊಡೋದನ್ನು ಸ್ವಲ್ಪ ಊಟ ಎಲ್ಲ ಚೆನ್ನಾಗಿ ತಿಂತಾನೆ ಗುರುಗಳೇ. ಓಕೆ. ಆಮೇಲೆ ಇನ್ನೊಂದು ಗುರುಗಳೇ, ನಮ್ಮ ಅಣ್ಣ ಒಂದು ಸುಮಾರು 7 ತಿಂಗಳಾಯ್ತು ಗುರುಗಳೇ, ಅವ್ನ ಹೆಂಡತಿ ಊಟ ಹಾಕಲ್ಲ, ನೀರ್ ಕೊಡಲ್ಲ, ಬಟ್ಟೆ ಒಗೆಯಲ್ಲ. ಎಷ್ಟೋ ಪ್ರಯತ್ನ ಮಾಡಿದ್ವಿ. ಇದು ಪ್ರತಿ ಸಲ ನೀವು ಕಾಲ್ ಮಾಡಿ ಕೇಳ್ತೀರಾ? ಇಲ್ಲ ಗುರುಗಳು, ಇದು ನಾನು ಫಸ್ಟ್ ಟೈಮ್ ಕೇಳ್ತಿರೋದು. ನಿಮ್ಮ ಗೊತ್ತು, ನಿಮ್ಮ ಅಣ್ಣಂದು ಬಗ್ಗೆ ಕೇಳಬೇಕು ಅಂತಂದರೆ ಅವ್ರೊಂದ್ಸಲ ಮೀಟ್ ಮಾಡಿ. ನಾನೇನು ಮಾಡೋಕ್ಕಾಗಲ್ಲ. ಅವರು ನಿಮ್ಮ ಕುಲದೇವ್ರಿಗೆ ಹೋಗಿ ದರ್ಶನ ಮಾಡಿ, ನಿಮ್ಮ ಅಣ್ಣನ ಹೆಂಡತಿ ಮ್ಯಾರೇಜ್ ಲಗ್ನ ದೋಷ ಇದೆ, ಮ್ಯಾರೇಜ್ ಪ್ರಾಬ್ಲಮ್ ಆಗಿದೆ, ಕುಲದೇವ್ರ ಸೇವೆ ಮಾಡೋಕ್ಕೆ ಹೇಳಿ. ಇದೇ ಮಾತು ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ನಿಮಗೆ. ಕುಲದೇವ್ರ ಸೇವೆ ಮಾಡಿ ನೀವು ಅವ್ರು ಹೇಳಿ, ನಿಮ್ಮ ಅಣ್ಣಂಗೆ ಕುಲದೇವ್ರ ಸೇವೆ ಮಾಡಿ ಪ್ರಾರ್ಥನೆ ಮಾಡೋಕ್ಕೆ ಹೇಳಿ, ಸರಿ ಹೋಗುತ್ತೆ. ಭಾಳ ಸಂತೋಷ. ಮತ್ತೊಬ್ಬರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಎಲ್ಲಿಂದ ಕಾಲ್ ಮಾಡ್ತೀರಿ? ಆಯ್ತು, ನೀವು ಟಿ ವಿ ಮುಂದೆ ಕೂತ್ ಮಾತಾಡ್ತಿದ್ದೀರ, ಕೇಳಿಸ್ತಾರ? ಹೊರಗಡೆ ಬನ್ನಿ. ಹೇಳಿ, ಯಾವ ಊರಿಂದ ಮಾತಾಡ್ತೀರಿ? ನಾವು ಹೊಸಕೋಟೆಯಿಂದ. ಎಲ್ಲಿಂದ? ಹೊಸಕೋಟೆಯಿಂದ. ಹೊಸಪೇಟೆಯಿಂದ. ಹೇಳಿ, ಏನು ಸಮಸ್ಯೆ ಹೇಳಿ. ನಮ್ಮ ಮಗಳ ಬಗ್ಗೆ ಕೇಳೋದಿತ್ತು. ಏನು ಸಮಸ್ಯೆ? ಅವ್ರ ಮೇಲೆ ಮೇಲೆ ಆರಾಮ್ ತಪ್ತಾಳ್ರಿ. ಏನು ಕಾಯಿಲೆ? ಸ್ವಲ್ಪ ಸಣ್ಣ ಪುಟ್ಟ ನೆಗಡಿ ಕೆಮ್ಮು ಜ್ವರ ರೀ. ಅದು ಎಲ್ರಿಗೂ ಬರುತ್ತೆ, ನನಗೂ ಬರುತ್ತಮ್ಮ. ನೆಗಡಿ ಕೆಮ್ಮು ಜ್ವರ, ವೆದರ್ ಚೇಂಜ್ ಆಗ್ತಿರ್ತದೆ, ನಮಗೂ ಬರುತ್ತೆ. ಅದೇ ದೊಡ್ಡ ಇಶ್ಯೂ ಅಲ್ಲ. ಅದಕ್ಕೆ ಏನಾರು ಒಂದು ಕಷಾಯ ಮಾಯನ ಮಾಡ್ಕೋಬೇಕು ನೀವು. ಮೂಗಿರೋವರೆಗೂ ನೆಗಡಿ ತಪ್ಪಿದ್ದಲ್ಲ, ತಲೆ ಇರೋವರೆಗೂ ತಲೆನೋ ತಪ್ಪಿದ್ದಲ್ಲ. ಕೆಮ್ಮು ಜ್ವರ. ಎಷ್ಟು ಏಜು? ಏಜ್ ಎಷ್ಟಮ್ಮ? ಹಲೋ. ಅಂದ್ರೆ ನೈಟ್ ಮಕ್ಕೊಂದಾಗ ಕನಸು ಬಿದ್ದು, ಅಮ್ಮ ನೈಟ್ ಮಕ್ಕೊಂದಾಗ ಕನಸು ಬಿದ್ದು ಹೆದರೋದು ಬಾಳ್ ಮಾಡ್ತಾ ಇರ್ಬೇಕು. ಎಷ್ಟು ವಯಸ್ಸು? ಎಷ್ಟು ವಯಸ್ಸು? ನೋಡಿ, ಸರಿಯಾಗಿ ಮಾತಾಡೋದಿಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಪದೇ ಪದೇ ಹುಷಾರ್ ತಪ್ತಿದೆ ಅಂದರೆ ನಿಮ್ಮ ಹೊಸಪೇಟೆ ಹತ್ರ ಹುಲಿಗೆ ಅಮ್ಮ ಅಂತಿದ್ದ ನೋಡಿ, ಆ ಹುಲಿಗೆ ಅಮ್ಮಂಗೆ ಹೋಗ್ಬಿಟ್ಟು 108 ಸುತ್ತ ಪ್ರದಕ್ಷಿಣೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಂಡು ಕರ್ಕೊಂಡು ಬನ್ನಿ. ಏನಾದ್ರು ದೋಷ ಇದ್ರೂ ಹೋಗುತ್ತೆ. ವಯಸ್ಸು ಎಷ್ಟು ಗೊತ್ತೇ ಇಲ್ಲ ನನಗೆ, ನಾನು ಆಗಲೇ ಹೇಳಿದೆ ವಯಸ್ಸೆಷ್ಟು ಅಂತೇಳಿ. ಓಕೆ, ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಚಿತ್ರದುರ್ಗದಿಂದ ಮಾಡ್ತೀವಿ. ಹೇಳಿ ಅಮ್ಮ. ನಮ್ಮ ಮನೆಗೆ ನಮ್ಮ ಮನೆಯವರು ಇಡೀ ಮಗ ನಮ್ಮ ಹತ್ರ ಭಾಗ ಕೊಡ್ತೀನಿ ಅಂತಂದು ಏನೋ ಕೊಡ್ತಾ ಇಲ್ಲ, ಕೋರ್ಟ್ ಹಾಕ್ತಿದ್ದಾರೆ. ಕೋರ್ಟ್ಗೆ ಹಾಕಿದ್ದೀರಾ? ಅವ್ರು ಹಾಕಿದ್ದಾರೆ ಸರ್, ನಾವು ಹಾಕಿಲ್ಲ. 5 ಹಾಕಿದ್ದಾರೆ, 3 ಭಾಗ ಬೇಕು ಅಂತ.
ದಾವಣಗೆರೆಗೆ ಇದು ಭೂಮರ ಸ್ವಾಮಿ ಪೂಜೆ ಮಾಡಿದ್ರ ಅವಾಗ ಬಂದು ತಗೊಂಡ್ ಬಂದಿದ್ದೆ. ಕೋರ್ಟ್ನಲ್ಲೇ ಕೇಸ್ ನಡೀತಾ ಇದೆ. ನಮ್ಮ ಮನೆಯವರು ಬಹಳ ಚೆನ್ನಾಗಿ ನೋಡ್ತಿದ್ದಾರೆ ಅವ್ರ ಅಮ್ಮನ. ಇವರು ಟೀಚರು, ಅವ್ರು ಹೇಳಿಕೆ ಮಾತು ಕೇಳ್ತು ಬಿಟ್ಟು ಕೋರ್ಟ್ಗೆ ಹಾಕಿದ್ದಾರೆ. ಈಗ ಅವರು ಇದ್ ಮಾಡ್ತಾ ಇದಾರೆ, ಒಂಥರ ಮಾಡ್ಕೊಂತಿದ್ದಾರೆ. ಆಸ್ತಿ ಯಾರ್ದು? ಅದು ಇವ್ರದ್ದು, ನಮ್ಮ ಅಪ್ಪಾಜಿ ಅವ್ರದ್ದು, ಅಲ್ಲಿ ಪೂರ್ವಜದ್ದು. ಇವತ್ತಲ್ಲ ನಾಳೆ ನಿಮ್ಮ ಯಜಮಾನಿಗೆ ನಿಮ್ಮ ಮಕ್ಳಿಗೆ ಬರುತ್ತೆ. ಪಿತ್ರಾಜಿತ ಆಸ್ತಿ ಯಾವತ್ತಿದ್ದು ಬಂದೇ ಬರುತ್ತೆ, ತಲೆ ಕೆಡ್ಸ್ಕೊಬೇಡಿ, ಆರಾಮಾಗಿರಿ. ಕೋರ್ಟ್ಗೆ ಹಾಕಿದಾರಲ್ಲ ಅದಕ್ಕೆ ಆಗುತ್ತೆ ಬಿಡಿ. ಕೋರ್ಟ್ಗೆ ಹೋದ್ರು ಕೂಡ ಪಿತ್ರಾಜಿತ ಆಸ್ತಿ ಎಲ್ರಿಗೂ ಸಮವಾಗಿ ಡಿವೈಡ್ ಆಗಲೇಬೇಕು, ಎಲ್ರಿಗೂ ಹಂಚಬೇಕು. ಎಷ್ಟು ಜನ ಮಕ್ಕಳು ನಿಮ್ಮ ಅತ್ತೆಗೆ? ಓಕೆ, ಕೋರ್ಟ್ ಮೆಟ್ಲು ಹತ್ತಿರೋದ್ರಿಂದ ನೀವು ಖಂಡಿತ ಇದಾಗುತ್ತೆ. ನಾನು ಹಳೆ ಎಪಿಸೋಡ್ಸ್ ನೋಡಿ, ಟಿ ವಿಲಿ ಯೂಟ್ಯೂಬಲ್ಲಿದೆ, ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಯೂಟ್ಯೂಬ್ನಲ್ಲಿ ಈ ಥರ ಇದ್ದಾಗ ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ, ನೋಡಿ ಪರಿಹಾರ ಮಾಡ್ಕೊಳ್ಳಿ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಾಂ, ಹಲೋ ಸರ್. ಎಲ್ಲಿಂದ ಫೋನ್ ಮಾಡ್ತೀರಿ? ಗುಲ್ಬರ್ಗ ಜಿಲ್ಲೆ ಸರ್. ಗುಲ್ಬರ್ಗದಿಂದ. ಹೇಳಿ ಅಮ್ಮ. ನಮ್ಮ ಹುಡುಗಿಗಿಲ್ರಿ ಸರ್ 3 ವರ್ಷ ಅಂತ ಏನು ಇದ್ದಿಲ್ಲ. ಈಗ ಅಸ್ತಮ ಅಂತ ಹೇಳತ್ತಾರ್ರಿ. 8 ವರ್ಷ ಹುಡುಗಿ ಅದಾಳ್ರಿ. 8 ವರ್ಷ? 8 ವರ್ಷ ಅದಾರ್ರಿ. ಅಸ್ತಮ ಏನಾರ ತಿಂದಳಂದ್ರೆ ಥಂಡಿಗಾಗಿ ಇದು ಆಗ್ತದ್ರಿ ಸ್ವಾಮಿ. ಏನಾಗುತ್ತೆ? ಈಗ ಐಸ್ ಕ್ರೀಮ್ ಅಥವಾ ಕುರ್ಕುರಿ ಅದು ತಿಂದಳಂದ್ರೆ ಅಸ್ತಮ ಮಕ್ಕಳೇ ಉಬ್ಬಸ್ ಬರ್ತದ್ರಿ. ಏನಕ್ಕೆ ಕೊಡ್ತೀರಿ ನೀವು? ಅದು ಅಲರ್ಜಿ ಇದ್ದಾಗ ಯಾಕೆ ಕೊಡಬೇಕು? ಕೇಳಲ್ರಿ. ತುಪ್ಪ ಏನಾರ ಹಿಂಗ್ ತೆಂಗಿನ ಪದಾರ್ಥಗಳು ತಿಂದಳಂದ್ರ ಹಿಂಗ್ ಉಬ್ಬಸ್ ಬಿಡೋದು. ಇದು ಅಸ್ತಮ ಅದಮ್ಮ. ಸ್ವಲ್ಪ ತೋರ್ಸಿದೇವ್ರಿ ಸರ್, ಅದನ್ನ ಕಡಿಮೆ ಆಗ್ತಾ ಇಲ್ರಿ. ನುಗ್ಗೆ ಸೊಪ್ಪು, ನುಗ್ಗೆಕಾಯಿನ ವಾರಕ್ಕೆ 2 ಸಲ ಕೊಡಿ. ನುಗ್ಗೆಕಾಯಿ ಪಲ್ಯ, ಸಾಂಬಾರು, ನುಗ್ಗೆ ಸೊಪ್ಪಿನ ಪಲ್ಯ ಇದೆಲ್ಲ ಮಾಡಿ ಕೊಡ್ತಾರೆ. ಬಾಡಿ ಹೀಟ್ ಆಗ್ತದೆ. ಅಲರ್ಜಿ ಏನಾರು ಇತ್ತು ಅಂದ್ರೆ ಸರಿ ಹೋಗುತ್ತೆ. ಸರ್ ನಮ್ದು ಬಿ ಅಲರ್ಜಿ ಆಗ್ಯದ ನೋಡ್ರಿ ಸರ್. ತಿಂಡಿ ಕೊಡ್ತದ್ರಿ, ಹುಳಿ ಖಾರ ಉಪ್ಪು ಜಾಸ್ತಿ ತಿಂದ್ರ ನಮ್ಗ್ರಿ ಸರ್. ನಮ್ಗೆ 35 ವರ್ಷ ಅದರಿ. ದಿನ ಬೆಳಗ್ಗೆ ಗರ್ಕೆನೆ ತೊಗೊಂಬಂದು ಕುಟ್ಬಿಟ್ಟು ಚೆನ್ನಾಗಿ ರಸ ತೊಗೊಂಡು ಒಂದು ಅರ್ಧ ಚಮಚ ಗರ್ಕೆ ರಸನ ಒಂದು 21 ದಿವಸ ಕುಡೀರಿ. ಎಲ್ಲ ಥರ ಅಲರ್ಜಿ ಹೋಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇಂದ ಮಾತಾಡ್ತಿದ್ವಿ ಗುರುಗಳೇ. ನಮಸ್ತೆ ಗುರುಗಳೇ. ಹೇಳಿಯಮ್ಮ, ಏನು ಪ್ರಾಬ್ಲಮ್? ನಾವು ಪಾಠ ಪೂಜೆಗೆ ಬಂದಿದ್ವಿ. ಭಾಳ ಸಂತೋಷ. ಪೂಜೆ ಮಾಡ್ತಾ ಇದ್ದೀರಾ ಡೈಲಿ? ಹಾ ರೀ, ಅದೇ ರೀ. ನಾವು ಇದು ಸೈಟ್ ನೋಡಕ್ ಹೋಗ್ತೀವ್ರಿ. ಅವರು ಈ ರೇಟಿಗೆ ಇದೆ ಅಂತ ಹೇಳ್ತಾರಿ. ಆಮೇಲೆ ಇಲ್ಲ ರೀ, ಇದು ಈ ರೇಟಿಗೆ ಇಲ್ಲ, ಬರೋದಿಲ್ಲ, ಹೆಚ್ಚಿಗೆ ಹೇಳ್ತಾರಿ ಅವರು. ಯಾರು ಸೈಟ್ ಸೈಟ್ ತಗೋಬೇಕು ಅನ್ನತ್ತಿದ್ವಿ, ಅದು ಆಗ್ತಾ ಇಲ್ರಿ. ನೀವು ಸೈಟ್ ನೀವು ತಗೋತಾ ಇದ್ದೀರಾ? ಹಲೋ, ಯಾರಮ್ಮ ಪರ್ಚೇಸ್? ಸೈಟ್ ಯಾರಿಗೆ ಬೇಕು? ನೋಡಿಮ್ಮ, ಹೆಂಗೂ ದತ್ತಪಾತಕ ಮನೇಲಿದೆ. ದಿನ ಪೂಜೆ ಮಾಡಿ 1-2 ತಿಂಗಳಲ್ಲಿ ನಿಮಗೆ ಗುರುಬಲ ಪೂಜೆ ಮಾಡ್ತಾ ಗುರುಗಳ ಆಶೀರ್ವಾದ ಆಗುತ್ತೆ, ಗುರುಬಲ ಪ್ರಾಪ್ತಿ ಆಗ್ತದೆ. ಸೈಟ್ ತಗೊಳುತ್ತೆ. ಶ್ರದ್ಧಾ ಭಕ್ತಿಯಿಂದ ಪಾತಕ ಪೂಜೆ ಮಾಡ್ತಾ ಬನ್ನಿ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ಯಾವೂರಿಂದ ಮಾತಾಡ್ತೀರಮ್ಮ? ನಾವು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇಂದ ಮಾತಾಡ್ತೀವಿ. ಯಾವುದು? ಅದೇ ಈಗ ಕನೆಕ್ಟ್ ಆಗಿತ್ತು, ಕಟ್ ಆಗಿತ್ರಿ. ಅದೇ ಸೈಟ್ ವಿಚಾರದಲ್ಲಿ ಮಾತಾಡ್ತಿದ್ರ ನೀವೇ ತಾನೇ? ಹಾ ರೀ, ಹೌದ್ರಿ. ದಿನ ದತ್ತಪಾದಕ್ಕೆ ಪೂಜೆ ಮಾಡ್ತಾ ಬನ್ನಿ. ಸೈಟು ಮನೆಯೆಲ್ಲ ತಗೋಬೇಕಂದ್ರೆ ಗುರುವಿನ ಆಶೀರ್ವಾದ ಆಗಬೇಕು, ಗುರುಬಲ ಬೇಕು. ಗುರುಬಲ ಇಲ್ಲ ಅಂದ್ರೆ ಅದು ನಿಮಗೆ ದಕ್ಕಲ್ಲ. ಅದರಿಂದ ದಿನನಿತ್ಯ ಪಾದಕ್ಕೆ ಪೂಜೆ ಮಾಡಿ ಅದ್ಮೇಲೆ ತಲೆ ಇಟ್ಟು ಪ್ರಾರ್ಥನೆ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ಹಲೋ. ಹಲೋ, ನಮಸ್ತೆ. ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಬೆಂಗಳೂರಿಂದ ಸ್ವಾಮೀಜಿ. ಹೇಳಿ. ಹೋದ್ವಾರ ಮಾತಾಡಿದ್ರಲ್ವ ನನ್ನ ಜೊತೆ? ಮಾತಾಡಿದ್ವಿ. ಹೇಳಿ. ಹೋದಾರಲ್ಲ, ಆಚೆ ಹೋದ. ಆಚೆ ವಾರ ಮಾತಾಡಿದ್ರಿ. ಹೇಳಿ. ನಾವು ಬಂದಿದ್ದು ಅಲ್ಲಿ ತುಮಕೂರ್ಗೆ. ನಮ್ಮ ಮಗ ನಮ್ಮ ಅಳಿಯ ಎಲ್ಲ ಅದಕ್ಕೆ ತಗೊಂಬಂದಿದ್ರು. ಆಯ್ತು, ಇವಾಗ ಸಮಸ್ಯೆ ಏನು ಹೇಳಿ? ಪೂಜೆ ಮಾಡ್ತಾ ಇದ್ದೀವಿ ಸ್ವಾಮಿ. ಮಾಡಮ್ಮ, ಭಾಳ ಒಳ್ಳೇದು. ಪೂಜೆ ಮಾಡಿ. ಯಾರ ಮನೇಲಿ ಪಾದಕ್ಕೆ ಇದ್ದದ್ದು ಗುರುಸ್ಥಾನ ಅಂತ, ಗುರುಗಳಿರೋ ವಾಸಸ್ಥಳ ಅಂತ, ಭಾಳ ಒಳ್ಳೇದು. ಮಾಡಿ, ಖಂಡಿತ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಹಲೋ ಗುರುಗಳೇ, ನಮಸ್ಕಾರ ಗುರುಗಳೇ. ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಿ? ಗುರುಗಳೇ, ನಾನು ಬೆಂಗಳೂರಿಂದ. ಹೇಳಿ. ಗುರುಗಳ ಏನಿಲ್ಲ, ಜೀವನದಲ್ಲಿ ತುಂಬಾ ನೊಂದು ಬಂದಿದ್ದೀನಿ. ಇವತ್ತು ನಿಮ್ಗೆ ಸುಮಾರು ಸಲ ಕಾಲ್ ಮಾಡಿದ್ರೆ ಸಿಕ್ಕಿಲ್ಲ. ಇವತ್ತು ನಾನು ಅದೃಷ್ಟ ಹೆಂಗಿದೆ ಚೆಕ್ ಮಾಡ್ಬೋಣ ಅಂತ ಮಾಡಿದೆ ಗುರುಗಳೇ. ಏನಿಲ್ಲ, ಯಜಮಾನ್ರು ತುಂಬಾ ಕುಡಿತದಲ್ಲಿದ್ದಾರೆ. ಅವ್ರನ್ನ ಎಷ್ಟು ಸಲ ರಿಯಾಬ್ ಹಾಕಿ ಕರ್ಕೊಂಡ್ ಬಂದ್ರೆ ಏನು ಪ್ರಯೋಜನನೇ ಆಗಿಲ್ಲ. ಇವಾಗ್ಲೂ ರಿಯಾಬಲ್ ಇದ್ದಾರೆ ಗುರುಗಳು. ನನ್ನ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ.
ಏನು ಕೆಲಸ ಮಾಡ್ತಾರೆ ಯಜಮಾನ್ರು? ಸ್ವಾಮಿ ಯಜಮಾನ್ರು ಏನು ಕೆಲಸ ಮಾಡ್ತಾರೆ? ಮೊದ್ಲು ತೋಟದ ಕೆಲಸ ಮಾಡ್ತಿದ್ರು, ಇವಾಗ ಏನ ಮಾಡಲ್ಲ, ಕುಡ್ತಾನೆ ಒಂದ್ ಕೆಲಸ ಮಾಡ್ಕೊಂಡ್ಬಿಟ್ಟಿದಾರೆ. ಮತ್ತು ಜೀವನ ನಾನು ಹಿಂಗೆ ಕೆಲ್ಸಕ್ಕೆ ಹೋಗ್ತೀನಿ ಸ್ವಾಮಿ. ಇತ್ತೀಚೆಗಂತೂ ನನ್ನ ಆರೋಗ್ಯ ಅಂತೂ ಅಮ್ಮ ಸತ್ತು 4 ವರ್ಷದಿಂದ ಈಚೆಗೆ ಆರೋಗ್ಯ ಅಂತೂ ತುಂಬಾ ಅಧ್ವಾನ ಆಗೋಯ್ತು. ಅಲ್ಲಮ್ಮ, ಅವ್ರು ಕುಡಿಯೋದಕ್ಕೆ ದುಡ್ಡು ಎಲ್ಲಿ ಬರುತ್ತೆ? ದುಡಿಬೇಕಲ್ವಾ? ಮನೆಯದು ಕದ್ದೆಲ್ಲ ತಗೊಂಡೋಗ್ತಾರೆ ಸ್ವಾಮಿ. ಒಂದ್ ಪಾತ್ರೆ ಪಡೆದ ಬಿಡಲ್ಲ, ಏನು ಬಿಡಲ್ಲ. ಒಂದ್ ಕದ್ದು ಒಂದ್ ದುಡ್ಡು ಇಟ್ರೆ ಎಲ್ಲ ಮುಚ್ಚಿಟ್ರೆ ಅದನ್ನೇ ಎತ್ಕೊಂಡು ಹೋಯ್ತಾರೆ. ಏನು ಬಿಡಲ್ಲ. ನಂದು ಇತ್ತೀಚೆಗೆ ಆಯ್ತು 1-2 ವರ್ಷದಿಂದ ಕಾಲ್ ನೋವು ಅನ್ನೋದು ಹೇಗೆ ಆಗೋಯ್ತು. ಮಕ್ಳಿದ್ದು ಎಷ್ಟು ಜನ ಇದೆ ನಿಮ್ಗೆ ಮಕ್ಕಳು? 2 ಇದ್ದಾರೆ ಗುರುಗಳೇ. ಒಂದು ಗಂಡು ಮಗ ಒಂದು ಹೆಣ್ಮಗು ಇದೆ. ಹೆಣ್ಮಗು ಇತ್ತೀಚೆಗೆ ಕೆಲ್ಸಕ್ಕೆ ಹೋಗ್ತಿತ್ತು ಮೈಸೂರು ಟೋಲಲ್ಲಿ. ಆಕ್ಸಿಡೆಂಟ್ ಬೇರೆ ಆಯ್ತು, 2 ತಿಂಗಳಾಯ್ತು. ಇವಾಗ ಚೇತಸ್ಕೊಂಡ್ ಮತ್ತೆ ಕೆಲ್ಸಕ್ಕೆ ಹೋಗ್ತಾವನೆ. ಹೆಣ್ಮಗ ಕೆಲ್ಸ ಆಯ್ತು, ಓದು ಡಿಪ್ಲೊಮಾ ಮಾಡೈತೆ, ಅದಕ್ಕೂ ಎಲ್ಲೂ ಕೆಲ್ಸ ಸಿಗ್ತಾ ಡ್ರಾಪ್ ಮಾಡ್ಬಿಡ್ತು. ಓದ್ಸೋಕು ಆಗಲ್ಲ ನನ್ ಕೈಲಿ. ಹೆಂಗೋ ದೇವ್ರ ದಯಿಂದ ಎಲ್ಲ ಒಂದಿಷ್ಟು ಮನೇನ ಕಟ್ಕೊಂಡೆ. ಬಟ್ ಏನಂದ್ರೆ ಯಜಮಾನ್ರು ಒಳ್ಳೆ ಬುದ್ಧಿ ಬಂದಿಲ್ವ ಅನ್ನೋದು ಬೇಜಾರು. ನಿಮ್ಮ ಕುಲದೇವರಿಗೆ ಹೋಗ್ಬಿಟ್ಟು ಆ ಹಾಲಿನಲ್ಲಿ ಅಭಿಷೇಕ ಮಾಡಿಸಿ. ನಿಮ್ಮ ಗಂಡದವ್ರು ಯಾರು? ನಿಮ್ಮ ಗಂಡ ಮನೆ ಗಂಡದೇವರು ಆಂಜನೇಯ ಸ್ವಾಮಿ. ಯಾವರು? ಇಲ್ಲಿ ಕನ್ನಂಗ್ಳಿಗೆ ಮುಳ್ಬಾಗ್ಲು, ಕನ್ನಂಗ್ಳಿಗೆ ದೇವನಹಳ್ಳಿ ರೂಟು. ಹೋಗಿ ಆಂಜನೇಯನಿಗೆ ಹಾಲಲ್ಲಿ ಅಭಿಷೇಕ ಮಾಡಿಸಿ 108 ಪ್ರದಕ್ಷಿಣೆ ಮಾಡಿ ಅವ್ರ ಹೆಸರು ಹೇಳ್ಬಿಟ್ಟು ನೋಡಿ, ಭಾಳ ಚೇಂಜಸ್ ಆಗುತ್ತೆ. ಆಯ್ತು ಸರ್. ಒಳ್ಳೇದಾಗ್ಲಮ್ಮ. ಮನೇಲೊಬ್ಬ ಗಂಡಸು ಕುಡಿಯೋಕ್ಕೆ ಶುರು ಮಾಡಿಬಿಟ್ರೆ ಇಡೀ ಸಂಸಾರನೇ ಹಾಳಾಗತ್ತೆ. ಮನೆ ಯಜಮಾನ ಕುಡಿತಕ್ಕೆ ಸಿಕ್ಕಾಕೊಂಡಿದ್ದಾನೆ ಅಂದರೆ ಭಾಳ ಕಷ್ಟ ಸಂಸಾರ ನಡೆಸೋದು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಚಂದ್ರಪಟ್ಟಣದಿಂದ. ಚಂದ್ರಪಟ್ಟಣದಿಂದ ಹೇಳಿ. ನಮ್ಮ ಹೆಸರು ಸೋಮಶೇಖರ್ ಅಂತ. ಹೇಳಿ ಸೋಮಶೇಖರ್ ಅವರೇ. ಅದಕ್ಕೋಸ್ಕರ ನಾವು ಹೋಟೆಲ್ ಮಾಡ್ತೀವಿ ಸ್ವಾಮಿ ಫಸ್ಟ್. ಹಾಂ, ಅದು ಎಷ್ಟು ವರ್ಷ ಆಯ್ತಾ ಇಲ್ಲ, ಅದಕ್ಕೆ ಏನು ಮಾಡಿದ್ರೆ ಅನುಕೂಲ ಆಗುತ್ತೆ ನಮ್ಮ ಹೆಸರು ಬಳಕೆ ಅಂತ ಕೇಳಕ್ಕೆ ಮಾಡಿ. ಈಗ ಹೋಟ್ಲ್ ನಡೆಸ್ತಾ ಇದ್ದೀರಾ? ಈಗ ಸ್ಟಾಪ್ ಮಾಡಿದ್ದೀನಿ. ಎಷ್ಟು ಮತ್ತೆ ಮಾಡಿದ್ರೆ ಏನಾದ್ರು ನಡೆಯುತ್ತಾ ಅಂತ. ಎಷ್ಟು ನಾನ್ ವೆಜ್ ಮಾಡ್ತಾ ಇದ್ದೋ. ನಾನ್ ವೆಜ್ ಮಾಡ್ತಾ ಇದ್ದ. ನಾನ್ ವೆಜ್ ಹೋಟ್ಲು ಎಷ್ಟು ವರ್ಷ ಮಾಡಿದ್ರಿ? ನಾನ್ ವೆಜ್ ಮಾಡ್ತಾ ಇದ್ದೆ. ಹಲೋ, ಎಷ್ಟು ವರ್ಷದಿಂದ ನಾನ್ ವೆಜ್ ಮಾಡ್ತಾ ಇದ್ದೆ. ಎಷ್ಟು ವರ್ಷದಿಂದ ಹೋಟ್ಲು ನಡೆಸ್ತಾ ಇದ್ರಿ? ಹಲೋ, ನಾನ್ ವೆಜ್ ಮಾಡ್ತಾ ಇದ್ದೆ ಸ್ವಾಮಿ. ಆಯ್ತಪ್ಪ, ಎಷ್ಟು ವರ್ಷದಿಂದ ನಡೆಸ್ತಾ ಇದ್ರಿ ಹೋಟ್ಲು? ನೀವು ಅದೇ ವೃತ್ತಿ ಕಂಟಿನ್ಯೂ ಮಾಡಿ. ನೀವು ತುಂಬ ವರ್ಷದಿಂದ ನಡೆಸ್ಕೊಂಬರ್ತಾ ಇದ್ದೀರಿ, ಕಂಟಿನ್ಯೂ ಮಾಡಿ. ನನ್ನ ಪ್ರಕಾರ ನೀವು ಅದೇ ಬಿಸ್ನೆಸ್ ಕಂಟಿನ್ಯೂ ಮಾಡಿ. ನಾನು ಮಾತಾಡೋದು ನಿಮ್ಗೆ ಕೇಳಿಸ್ತಾ ಇದೆಯೋ ಅನ್ನೋ ಗೊತ್ತಿಲ್ಲ. ಓಕೆ, ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ, ಹಲೋ, ಯಾವ ಊರಿಂದ ಮಾತಾಡ್ತೀರಿ? ನಾವು ಧಾರವಾಡದಿಂದ ಮಾತಾಡೋದ್ರಿ ಗುರುಜಿ. ಹಾಂ, ಹೇಳಿಮ್ಮ, ಏನು ಸಮಸ್ಯೆ ಹೇಳಿ. ನಮ್ ತಾಯಿಯವ್ರ ಪದೇ ಪದೇ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೇವ್ರಿ. ಏನು ಕಾಯಿಲೆ? ಅವ್ರಿಗೆ ಫಸ್ಟಿಗೆ ಅವ್ರಿಗೆ ಶುಗರ್ ಬಿಟ್ಕೊಂಡೈತ್ರಿ. ಹ್ಞೂ, ಆಮೇಲೆ ಅವ್ರಿಗೆ ಹಾರ್ಟಿಂದ ಫುಲ್ ವೀಕ್ ಆಗಿತ್ರಿ. ಏನ? ಹಾರ್ಟ್ ಒಂದು ಫುಲ್ ವೀಕ್ ಆಗಿತ್ರಿ ಅವ್ರಿಗೆ. ಹಾಂ, ಈಗ 40 ಸ್ಟೇಜಿಗೆ ಬರತೈತ್ರಿ. ಏನಾಗಿದೆ? ಈಗ 40 ಸ್ಟೇಜಿಗೆ ಬಂದೈತ್ರಿ. ಹಾಂ, ಆಮೇಲೆ ಅದು ಪದೇ ಪದೇ ಒಂದ್ ತಪ್ಪಕ್ಕೆ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದ್ರಿ. ಅದಕ್ಕೆ ಅವ್ರ ಬಗ್ಗೆ ಕೇಳಬೇಕಾಗಿತ್ತು. ಅದಕ್ಕೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜೈ ಜೈ ರಾಮ, ಶ್ರೀರಾಮ ಜಯ ರಾಮ ಜೈ ಜೈ ರಾಮ ಈ ಮಂತ್ರ ಹೇಳಕ್ಕೆ ಕೇಳಿ. ಕೂತಾಗ ನಿಂತಾಗ ಮಲಗಿದ್ದಾಗ ಯಾವಾಗಲೂ ಹೇಳ್ತಾ ಹೇಳಿ, ಒಳ್ಳೆಯದಾಗ್ತದೆ. ಶ್ರೀರಾಮ ಜಯ ರಾಮ ಜೈ ಜೈ ರಾಮ, ಶ್ರೀರಾಮ ಜಯ ರಾಮ ಜೈ ಜೈ ರಾಮ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ಕಾರವಾರದಿಂದ. ಕಾರವಾರದಿಂದ. ಹೇಳಿ ಅಮ್ಮ. ನಾವು ಇವ್ರ ಹತ್ರ ಶ್ರೀನಿವಾಸ್ ಗುರುಜಿ ಹತ್ರ ಮಾತಾಡ್ಬೇಕು. ಮಾತಾಡ್ತಾ ಇದ್ದೀವಿ. ನೀವು ಟಿ ವಿ ಮುಂದೆ ಕೂತಿದ್ದೀರಿ, ಸ್ವಲ್ಪ ಹೊರಗಡೆ ಬಂದು ಮಾತಾಡಿ. ನೀವು ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡಿದ್ರೆ ಕೇಳ್ತಾ ಇಲ್ಲ. ಹಲೋ, ಹಾಂ, ಹೇಳಿ. ಏನು ಸಮಸ್ಯೆ ಹೇಳಿ. ನಮ್ಮ ಮಕ್ಕಳ ಬಗ್ಗೆ ಕೇಳ್ಬೇಕಿತ್ತು ಸರ್. ಏನು ಸಮಸ್ಯೆ ಹೇಳಿ. ಅವರು ರಾತ್ರಿ ಹೊತ್ತು ನಿದ್ದೆಗಣ್ಣಲ್ಲಿ ಹಲ್ಲೆಲ್ಲ ಕಡಿತಿದ್ದಾರೆ. ಎಷ್ಟು ಏಜು? 13. ಎಷ್ಟು ಜನ ಮಕ್ಕಳು? ಇಬ್ರು ಅದೇ ಥರ ಮಾಡ್ತಾರಾ? ಹೌದು. 13 ವರ್ಷ ವಯಸ್ಸಾ? ಹೌದು. ಒಬ್ಬ 9 ವರ್ಷ, ಇನ್ನೊಬ್ಬ ದೊಡ್ಡವನು 13 ವರ್ಷ. ಹಾಂ, ಬಾಲಾರಿಷ್ಟ ರೋಗ ಇರುತ್ತೆ. ನಿಮ್ಮ ಊರಲ್ಲಿ ಎಲ್ಲಾದರೂ ಭೈರವನ ದೇವಸ್ಥಾನ ಇದೆಯಾ? ಹಲೋ, ಭೈರವನ ದೇವಸ್ಥಾನಕ್ಕೆ ಹೋಗಿ 108 ಸುತ್ತು ಪ್ರದಕ್ಷಿಣೆ ಮಾಡಿಸಿ ಮಕ್ಕಳಿಗೆ. ಭೈರವನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ, ಭೈರವ ಇಲ್ಲ ಆಂಜನೇಯ ಸ್ವಾಮಿ
3 ದಿವಸ ಕರ್ಕೊಂಡೋಗಿ 108 ಸುತ್ತು ಪ್ರದಕ್ಷಿಣೆ ಮಾಡಿಸಿ, ಖಂಡಿತ ಈ ದೋಷ ಹೋಗುತ್ತೆ. ಬಾಲಾರಿಷ್ಟರ ದೋಷ ಇವೆಲ್ಲ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಮೈಸೂರಿಂದ ಕಾಲ್ ಮಾಡ್ತಾ ಇದ್ದೀವಿ. ಮೈಸೂರಿಂದ, ಹೇಳಿ. ಮನೆಗೆ ತುಂಬಾ ಸಮಸ್ಯೆ ಜಾಸ್ತಿ. ಏನು ಹೇಳಿ? ತಾಯಿಗೆ ಆರೋಗ್ಯ ಸರಿಯಿಲ್ಲ. ಓಕೆ. ಈ ತರ ಒಂದೋದ್ರೆ ಒಂದು ಪ್ರಾಬ್ಲಮ್ ಆಗ್ತಾನೆ ಇದೆ, ಆರೋಗ್ಯ ಸಮಸ್ಯೆ. ಏನು ಕಾಯಿಲೆ ಹೇಳಬೇಕಮ್ಮ? ಆರೋಗ್ಯ ಅಂದರೆ ಆರೋಗ್ಯ ವಯಸ್ಸಾಗಿದೆ, ಸ್ವಲ್ಪ ಇದು ಕೆಮ್ಮಲು, ಗಸ ಬರೋದು. ಒಂದ್ ಟ್ರೀಟ್ಮೆಂಟ್ ಎಲ್ಲ ತೋರಿಸ್ತಾನೆ ಇದೀವಿ, ಅದ್ರಿಂದ ಏನು ವಾಸಿ ಆಗ್ತಾನೆ ಇಲ್ಲ. ತುಂಬಾ ಮೆಡಿಸಿನ್ಗಳು ಕೊಡ್ತಾನೆ ಇರ್ತಾರೆ, ಅದರಿಂದನೂ ಪ್ರಾಬ್ಲಮ್ ಆಗಿದೆ. ಒಂದು ನಿಂಬೆಹಣ್ಣು, 5 ಒಣಮೆಣಸಿನ್ಕಾಯಿ. ಮತ್ತೆ ಅವ್ರಿಗೆ ಎಷ್ಟು ಏಜು? ಅವ್ರಿಗೆ 75 ಆಗಿದೆ. 70 ಕರಿಮೆಣಸು ಕಾಳು, 70 ಕರಿಮೆಣಸಿನ ಕಾಳು, ಒಂದು 5 ಒಣಮೆಣಸಿನ್ಕಾಯಿ, ಒಂದು ನಿಂಬೆಹಣ್ಣು, ತಲೆಯಿಂದ ಪಾದವ್ರಿಗೆ ಇಳಿ ತೆಗೆದುಬಿಟ್ಟು ಒಂದು ಬೆಂಕಿಲಿ ಹಾಕಿ ಸುಟ್ಬಿಡಿ. ಅದನ್ನು ಭಾಳ ಎಲ್ಲ ಔಷಧಿನೂ ಅಡ್ಜಸ್ಟ್ ಆಗುತ್ತೆ, ಮತ್ತು ಕಾಯಿಲೆ ಕೂಡ ಗುಣ ಆಗುತ್ತೆ. ಇದು 70 ವಯಸ್ಸಿಗೆ ಬಂದ ಕೆಲವು ಕಾಯಿಲೆಗಳಿರ್ತದೆ. 60 ವಯಸ್ಸು, 70, 80, 90 ಈ ಥರ ಆ ಥರಕ್ಕೆಲ್ಲ ದೋಷಗಳು ಇದು ಮಾಡಿ ಖಂಡಿತ ಒಳ್ಳೆದಾಗುತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಚಳ್ಳಕೆರೆ ಗುರುಜಿ. ಸ್ವಲ್ಪ ಜೋರ ಮಾತಾಡಿ. ಚಳ್ಳಕೆರೆ, ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಹಾಂ, ಚಳ್ಳಕೆರೆಯಿಂದ ಹೇಳಿ. ಮತ್ತೆ ನೀವು ಕನಸಲ್ಲಿ ಬಂದಿದ್ರಿ ನನಗೆ ಮೊನ್ನೆ ಎಲ್ಲ, ಯಾಕೋ ಏನೋ ಗೊತ್ತಿಲ್ಲ, ನಿಮ್ಮ ಅಕ್ಕನೋ ತಂಗಿನೋ ಅಂತೆ, ಅವರು ಎದುರುಗಡೆ ಮನೆಯಲ್ಲಿದ್ದಾರೆ, ಅವ್ರ ಮೈಯಲ್ಲಿ ದೇವ್ರು ಬರುತ್ತಂತೆ, ಇದು ಆಮೇಲೆ ನಿಮ್ಮ ಮೈಯಲ್ಲಿ ಬರುತ್ತೆ ಅಂತೆ, ಅದ್ ಯಾಕಂಗ್ ಬಂತು ಅಂತ ಹಂಗೆ ಬರ್ದಿಟ್ಕೊಂಡಿದ್ದೆ ನಾನು. ಮತ್ತೆ ನೀವು ಬಾಳ ಎದುರುಗ ಒಂಥರ ಬಾಳ ಘಮ ಘಮ ಸ್ಮೆಲ್ ನಿಮ್ ಹತ್ರ ಬಂದ್ರೆ, ಇವ್ರು ಯಾಕೆ ಹಿಂಗ್ ಬಂದ್ರು ಅಂತ ಅದನ್ನೇ ಯೋಚನೆ ಮಾಡ್ದೆ. ಮತ್ತೆ ಬಾಳ ತೆಳ್ಳಗೆ ಒಂಥರ ಸ್ಲಿಮ್ ಆಗ್ಬಿಟ್ಟಿದ್ರಿ. ಒಟ್ಟು ಅದೇ ನನಗೆ ಯೋಚನೆ. ಇವತ್ತು ಇದ್ದಕ್ಕಿದ್ದಂಗೆ ಕಾಲ್ ಸಿಕ್ಬಿಡ್ತು, ನನ್ಗೆ ಭಾರಿ ಖುಷಿ ಆಗ್ಬಿಡ್ತು. ಮತ್ತೆ ಅದೊಂದು, ಆಮೇಲೆ ಕನ್ಸಲ್ಲಿ ಇದು ಬರೀ ಹಾವಿನ ಮರಿ ಮಾತ್ರ ಯಾವಾಗ್ಲೂ ಕಾಣಿಸ್ತಾನೆ ಇರುತ್ತೆ ಯಾವಾಗ್ಲೂನು. ಈಗ ನಿನ್ನೆ ರಾತ್ರಿ ನೋಡಿದ್ರೆ ಯಾರೋ ಏನೋ ಸುಮ್ನೆ ಕಂತೆ ಹಣ ಸುರಿದ್ ಬಿಟ್ಟಿದ್ದಾರೆ ಎದುರುಗಡೆ ಮನೆಯಲ್ಲಿ. ನಾನು ಇದು 1 ಕೋಟಿ ಇರಬಹುದಾ ಅಂತ ಲೆಕ್ಕ ಹಾಕ್ತಾ ಇದ್ದೀನಿ. ಆಮೇಲೆ ಯಾಕೆ ಹಿಂಗೆ, ಮತ್ತೆ ಅದು ಬಿಟ್ರೆ ಡೈಲಿ ಒಂದೇ ತರದ್ದು ಫ್ಯಾಮಿಲಿ ತರನೇ ಕನಸು, ಯಾಕೋ ಏನೋ ಗೊತ್ತಿಲ್ಲ. ಮತ್ತೆ ನೀವು ನಿಮ್ಮ ಅಕ್ಕ ಅಂತೆ, ಒಟ್ಟು ಅದು ನೀವು ನನಗೆ ಕನ್ಸಲ್ಲಿ ಬರ್ತಾ ಇದ್ದೀರಾ, ಅದು ಏನಕ್ಕೆ ಅಂತ. ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರು ಯಾರ್ಯಾರು ತಿಳ್ಕೊಂಡಿದ್ದಾರೋ ಅವ್ರಿಗೆಲ್ಲ ಒಂದ್ಸಲ ಶ್ರೀರಂಗಪಟ್ಟಣಕ್ಕೋ ಅಥವಾ ಯಾವುದೋ ನದಿ ದಡದಲ್ಲಿ ತರ್ಪಣ ಕೊಟ್ಬಿಡಿ. ನದಿ ದಡದಲ್ಲಿ ತರ್ಪಣ ಕೊಡಿ. ಒಂದು. ಎರಡನೇದು, ನಿಮಗೆ ಯಾರೋ ಮೈ ಮೇಲೆ ದೇವ್ರು ಬಂತು ಅಂಥೇಳಿ ಮೋಸ ಮಾಡಿ ನಿಮಗೆ ವಂಚನೆ ಮಾಡ್ತಾರೆ ಅತಿ ಶೀಘ್ರದಲ್ಲೇ. ನೀವು ಅವ್ರಿಗೆ ಹೇಳೋದನ್ನೆಲ್ಲ ಕೇಳಿ ಆ ಪೂಜೆ ಈ ಪೂಜೆ ಮತ್ತು ಅದೆಲ್ಲ ಖರ್ಚು ಮಾಡಿಸಿ ಏನೋ ಮಾಡಿ ನಿಮಗೆ ಕನ್ಫ್ಯೂಷನ್ ಮಾಡಿ ದೊಡ್ಡ ಲಾಸ್ ಮಾಡ್ತಾರೆ. ಅದರಿಂದ ಮೈ ಮೇಲೆ ದೇವ್ರು ಬಂತು ಅದು ಬಂತು ಅಂತಂದ್ರೆ ನೀವು ನಂಬೋದು ಬೇಡ. ನಿಮ್ಮ ಹಿರಿಯವ್ರಿಗೆ ಒಂದು ಸಲ ತರ್ಪಣ ಕೊಡಿಸ್ಬಿಡಿ ನದಿ ದಡದಲ್ಲಿ, ಯಾವುದಾದ್ರು ನದಿ ದಡದಲ್ಲಿ ಅಮಾವಾಸ್ಯೆ ದಿವಸ. ಭಾಳ ಒಳ್ಳೆಯದಾಗತ್ತೆ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಹಲೋ. ಹಲೋ, ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್ ನಾವು ಶಿವಮೊಗ್ಗದಿಂದ ಮಾಡ್ತಾ ಇದ್ದೀವಿ. ಹೇಳಿ ಅಮ್ಮ. ಸರ್ ನಾವು ನಮ್ಮ ಮನೆ ಪರಿಸ್ಥಿತಿ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು. ಏನು ಸಮಸ್ಯೆ ಹೇಳಿ. ಸಮಸ್ಯೆ ಅಂದ್ರೆ ಮಗಳು ಒಬ್ಳು ಮಾತಾಡಲ್ಲ, ನಡೆಯಲ್ಲ. ತುಂಬಾನೇ ಎಲ್ಲಾ ಪ್ರಯತ್ನ ಮಾಡಿದೀವಿ, ಆಸ್ಪತ್ರೆ ತೋರಿಸ್ತಾ ಇದೀವಿ. ಈಗ್ಲೂನು ಅವಳು ಒಂದ್ ಟೈಮ್ ಒಂಥರ ನಮ್ ತರ ನಾರ್ಮಲ್ ಇರ್ತಾಳೆ, ಒಂದ್ ಟೈಮ್ ಮುಖನೇ ಒಂಥರ ಚೇಂಜ್ ಆಗುತ್ತೆ. ನಡೆಯಲ್ಲ, ಮಾತಾಡಲ್ಲ, ಮಾತಾಡಿದ್ದೆಲ್ಲ ಕೇಳಿಸ್ಕೊತಾಳೆ, ಅರ್ಥ ಮಾಡ್ಕೋತಾಳೆ, ಜನದ್ ಗುರ್ತಿಸ್ತಾಳೆ, ಎಲ್ಲ ಮಾಡ್ತಾಳೆ. ಯಾರ ಬಂದ್ರೆ ತುಂಬಾ ಖುಷಿಗೆ ಮಾತಾಡಕ್ ಬರ್ದಲ್ಲೇ ಕೂಗಾಡೋದು, ಈ ತರ ಎಲ್ಲ ಮಾಡ್ತಾಳೆ. ನಮ್ಮ ಮನೇಲಿ ನಮ್ಮ ಮನೆ ಹಸ್ಬೆಂಡ್ ಇಲ್ಲ, ನಾವೇ 2 ಮಕ್ಳುನು ನಿಭಾಯಿಸ್ತಾ ಇದೀವಿ. ಆ ಮಗುಗೆ ಎಷ್ಟು ಏಜು? ಅವ್ರಿಗೆ 25 ಸರ್. ಅವ್ರಿಗೆ ನಾವು ಆಲ್ರೆಡಿ ಬೆಂಗಳೂರಲ್ಲೇ ಇದ್ದಿದ್ದು, ಈಗ ಅಷ್ಟೇ ನಾವು ಶಿವಮೊಗ್ಗ ಬಂದು ಒಂದು 6 ವರ್ಷ ಆಯ್ತು. ಶಿವಮೊಗ್ಗ ಬಂದು ಸೇರ್ಕೊಂಡಿದೀವಿ. ಮಾನಸದಲ್ಲಿ ತೋರಿಸ್ತಾ ಇದೀವಿ, ಟ್ರೀಟ್ಮೆಂಟ್ ಕೊಡಿಸ್ತಿದೀವಿ, ಈ ಪೂಜೆ ಪುಸ್ಕಾರ ಎಲ್ಲ ಮಾಡ್ತಾ ಇದೀವಿ, ಹೇಳಿದೆಲ್ಲ ಮಾಡ್ತೀವಿ. ಇವಾಗ ಒಂದು ನಿಮಿಷ, ನಿಮ್ಗೆ ಆ ಮಗು ನಿಮ್ಮ ಮಗಳಿಗೆ ಹುಡ್ತಾಗಿಂದ್ರು ಇದೇ ಥರನ? ಇತ್ತೀಚೆಗೆ ಮಾತಾಡಲ್ವಾ? ಇತ್ತೀಚೆಗಲ್ಲ, ಸಣ್ಣದ್ರಿಂದನೂ ಅದೇ ತರ. ಅಂದ್ರೆ ಅವಳಿಗೆ ಒಂದು 2 ವರ್ಷ ಮಗುನಲ್ಲಿ ಪಿಡಿಸ್ತಾರ ಬಂತು. ಮತ್ತೆ ಹುಟ್ಟುವಾಗೂ ಸ್ವಲ್ಪ ವೀಕ್ ಅಲ್ಲೇ ಇದ್ದಿತ್ತು. ಅಲ್ಲಮ್ಮ, ಬರ್ತೆ ಮಾತಾಡಲ್ವಾ? ಅಮ್ಮ 2 ಅಕ್ಷರದ್ ಮಾತಾಡ್ತಾಳೆ. ಅಮ್ಮ, ಅಪ್ಪ, ಅಯ್ಯೋ, ಹೋಗು, ಯಾವಾಗ್ಲೂ ಒಂದೊಂದ್ಸರಿ. ನಮ್ ತರ ರೆಗ್ಯುಲರ್ ಆಗೇ ಮಾತಾಡಲ್ಲ. ಕಿವಿ ಕೇಳಿಸುತ್ತೆ, ಕಣ್ ಕಾಣುತ್ತೆ, ಮತ್ತೆ ನರ
ಅವಾಗೆಲ್ಲ ಶೇಕ್ ಆಗೋಳು, ಇವಾಗ ಸ್ವಲ್ಪ ಶೇಕಿಂಗ್ ಎಲ್ಲ ನಿಂತಿದೆ. ಅಂದ್ರೆ ಕೈ ಹಿಡ್ಕೊಂಡೆ ಓಡಾಡಿಸ್ಬೇಕು, ಸ್ವಲ್ಪ ಸಪೋರ್ಟೇ ಬೇಕು, ಆ ತರ ಆಗ್ತಿದ್ದಾಳೆ. ಓಕೆ, ಈಗ ಇದಕ್ಕೆ ಮೆಡಿಷನ್ ಇಲ್ಲ, ಜಗತ್ತಲ್ಲಿ ಯಾರು ಕ್ಯೂರ್ ಮಾಡೋಕ್ಕಾಗಲ್ಲ. ಯಾವ ಟಾನಿಕ್ಕು ಇಂಜೆಕ್ಷನು ನೀವು ಯಾವ್ಯಾವ ಹಾಸ್ಪಿಟ್ಲ್ ತೋರಿಸೋರು ವರ್ಕ್ ಆಗಲ್ಲ, ವರ್ಕ್ ಆಗೂ ಇಲ್ಲ. ಎಷ್ಟೋ ಸಹ ತೋರಿಸಿದಿರಿ. ಮಾರ್ಚ್ 18ನೇ ತಾರೀಕು ಅಂದರೆ 2026 ಮಾರ್ಚ್ 18ನೇ ತಾರೀಕು ಯುಗಾದಿ ಅಮಾವಾಸ್ಯೆ ದಿವಸ ನಾನು ಪ್ರತ್ಯಂಗಿರ ಹೋಮ ಮಾಡ್ತಾಯಿದ್ದೀನಿ. 12 ವೆರೈಟಿ ದುರ್ಗಿಯರು, 21 ವೆರೈಟಿ ಮಹಾಕಾಳಿಯರು, ದಶಮಹಾಕಾಳಿ, ಒಂದು 40 ವೆರೈಟಿ ಪ್ರತ್ಯಂಗಿರಾ ದೇವಿ. ಆ ಹೋಮವನ್ನು ಬೆಂಗಳೂರಿನಲ್ಲಿ ನಾನು ಯುಗಾದಿ ಅಮಾವಾಸ್ಯೆ ದಿವಸ ಮಾಡ್ತಾಯಿದ್ದೀನಿ. ಅವತ್ತು ಕರ್ಕೊಂಬಂದು ಕೂರಿಸಿ ಅವತ್ತು ನಾವೆಲ್ಲ ತಂತ್ರನ ಮಾಡಿಸ್ತೀವಿ. ತಂತ್ರನ ಮಾಡಿಸಿದ್ಮೇಲೆ ನಿಮ್ಗೆ 100% ಸರಿ ಹೋಗ್ಬಿಡುತ್ತೆ. ಯುಗಾದಿ ಅಮಾವಾಸ್ಯೆ ದಿವಸ ಅಂದರೆ ಹಳೆಯದು ವರ್ಷ ಮುಗಿತಾ ಇದೆ, ಹೊಸ ವರ್ಷ ಪ್ರಾರಂಭ ಆಗ್ತಾಯಿದೆ. ಆ ಸಂಧಿ ಕಾಲದಲ್ಲಿ ಬೆಂಗಳೂರಿನಲ್ಲಿ ಈ ಮಹಾಪ್ರತ್ಯಂಗಿರ ಯಾಗ ಮಾಡ್ತಾಯಿದ್ದೀವಿ. ಆವತ್ತು ಕರ್ಕೊಂಡು ಬನ್ನಿ, ಎಲ್ಲ ತಂತ್ರ ಮಾಡಿಸಿ, ನೀವೇ ಎಲ್ಲ ಮಾಡಿಸಿ ಎಲ್ಲ ನೋಡಿ. ಶಿವಮೊಗ್ಗಕ್ಕೆ ಹೋಗೋಷ್ಟ್ರಾಗ ಎಷ್ಟೋ ಚೇಂಜಸ್ ಆಗುತ್ತೆ. ಇದಕ್ಕೆ ಔಷಧಿ ಇಲ್ಲ. ಇದು ಗರ್ಭದಲ್ಲೇ ನಿಮಗೆ ಗರ್ಭಿಣಿ ಆದಾಗ ಬಂದಿರೋ ದೋಷ ಇದು. ಗರ್ಭಿಣಿ ಆದಾಗ ಗರ್ಭದಲ್ಲೇ ಬಂದಿರೋ ಡಿಫೆಕ್ಟ್ ಇದು. ಇದಕ್ಕೆ ತಯಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಾರ್ಚ್ 18ನೇ ತಾರೀಕು ಬುಕ್ ಮಾಡ್ಕೊಳ್ಳಿ. 1ನೇ ತಾರೀಕಿಂದ ಸೈಟ್ ಓಪನ್ ಆಗುತ್ತೆ, ಬುಕ್ಕಿಂಗ್ ಸೈಟು. ಮಾಡ್ಕೊಂಡು ಕರ್ಕೊಂಡು ಬನ್ನಿ, ಖಂಡಿತ ಒಳ್ಳೇದಾಗತ್ತೆ ಇದು. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಬೆಂಗಳೂರಿಂದ ಗುರುಜಿ. ಹೇಳಿಮ್ಮ. ಗುರುಜಿ, ನಾವು ಮನೆ ತಗೋಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದೀವಿ ಗುರುಜಿ, ಆಗ್ತಾ ಇಲ್ಲ. ಏನು ಮನೆ ತಗೋಬೇಕಾ? ಕಟ್ಟಿರೋ ಮನೆ ತಗೋಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದೀವಿ, ಆಗ್ತಾ ಇಲ್ಲ ಗುರುಜಿ. ಓಕೆ, ಯಾರ ಹೆಸರಲ್ಲಿ ತಗೋಬೇಕು ಅಂತ? ನೀವ, ನಿಮ್ಮ ಯಜಮಾನ್ರ, ಯಾರ ಹೆಸರಲ್ಲಿ? ಇಬ್ರಲ್ಲಿ ಯಾರ ಹೆಸರಲ್ಲಾದ್ರೂ ಪರವಾಗಿಲ್ಲ ಗುರುಜಿ. ನಿಮ್ಮ ಜಾತಕ ಇದೆಯಾ ನೋಡಿ, ನಿಮಗೆ ಮನೆ ತಗೊಳ್ಳೋ ಯೋಗ ಇದೆಯಾ ಅಂತ. ಫಸ್ಟ್ ಇಬ್ಬರಲ್ಲಿ ಯಾರ ಜಾತಕದಲ್ಲೂ ನಿಮ್ಮ ಜಾತಕಲ್ಲ ಅವ್ರ ಜಾತಕದಲ್ಲಿ ಇದೆಯಾ ನೋಡಿ. ನಿಮ್ಮ ಮನೆ ತಗೊಳ್ಳೋ ಯೋಗ ಇತ್ತುನೇ ಸುಮ್ಮನೆ ಪ್ರಯತ್ನ ಮಾಡಿ, ಇಲ್ಲ ನೀವು ಸುಮ್ಮನೆ ಮಾಡೋದು ವೇಸ್ಟ್ ಅದು. ಹೌದಾ ಗುರುಜಿ? ನಿಮ್ಮ ಜಾತಕ ತೊಗೊಂಡೋಗಿ ಮನೆ ತಗೊಳ್ಳೋ ಇದೆಯಾ ಅಂತ. ಮತ್ತು ನಿಮ್ಮ ಎಲ್ಲಿ ಕುಲದೇವಿ ಯಾರು? ಕುಲದೇವಿ ಎಲ್ಲಮ್ಮ ಅಂತ ಹೇಳ್ತಾರೆ ಗುರುಜಿ, ಅವ್ರಿಗೂ ಸರಿಯಾಗಿ ಗೊತ್ತಿಲ್ಲ. ಗಂಡು ದೇವ್ರು ಬಂದ್ರು ತಿರುಪತಿ ವೆಂಕಟರಮಣ ಸ್ವಾಮಿ, ಹೆಣ್ದೇವ್ರು ಬಂದು ಎಲ್ಲಮ್ಮ ಅಂತಾರೆ ಗುರುಜಿ. ಸರಿಯಾಗೇ ಗೊತ್ತಿಲ್ವಲ್ಲಮ್ಮ ನಿಮಗೆ? ಅವ್ರಿಗೆ ಗೊತ್ತಿಲ್ಲ ಗುರುಜಿ, ನಮಗಿನ್ನ. ಓಕೆ, ಒಂದು ಕೆಲಸ ಮಾಡಿ, ಎಲ್ಲಮ್ಮ ದೇವಸ್ಥಾನ ಬೆಂಗಳೂರಲ್ಲಿ ಎಲ್ಲಿದೆ ನೋಡಿ, ಇಲ್ಲಾಂದರೆ ಸೌದತ್ತಿಗೆ ಹೋಗ್ಬಿಟ್ಟು ಒಂದು ಸಲ ಪ್ರಾರ್ಥನೆ ಮಾಡಿಕೊಂಡು ಸನ್ನಿಧಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬನ್ನಿ. ಮತ್ತು ನಿಮಗೆ ಅದು ಗುರುಬಲ ಇದೆ ಅದು ನೋಡಬೇಕು. ಮನೆ, ಕಾರು, ಸೈಟು ಇವಕ್ಕೆಲ್ಲ ಗುರುಬಲ ಇರಬೇಕು. ಅನುಗ್ರಹ ಇದ್ದರೆ ಆಗುತ್ತೆ. ಅದು ನೋಡಿ ಚೆಕ್ ಮಾಡಿಸಿ. ಒಂದು ಸಲ ಇತ್ತು ಅಂದರೆ ತೊಗೊಳ್ಳಿ. ಇತ್ತೇ ಅಂದರೆ ನೀವು ಏನು ಮಾಡೋದೇ ಬೇಡ, ಖಂಡಿತ ಆಗುತ್ತೆ. ಇಲ್ಲ ಅಂದರೆ ನೀವು ಏನೇ ಪ್ರಯತ್ನ ಪಟ್ಟರೂ ಆಗಲ್ಲ. ಅಕಸ್ಮಾತ್ ತೊಗೊಂಡು ಕೂಡ ಆದಮೇಲೆ ಕೋರ್ಟ್ ಕೇಸು, ಪೊಲೀಸ್ ಕೇಸು ಇವೆಲ್ಲ ಶುರು ಆಗಿಬಿಡ್ತದೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ, ದೇವ್ರ ತಾಗು ಮಾತಾಡಿದ್ರೆ ಒಂದು ಪ್ರಶ್ನೆ ಇತ್ರಿ. ಹೇಳಿ, ಏನು ಸಮಸ್ಯೆ ಹೇಳಿ. ಈಗ ನಮ್ಮ ಮನೆಯಲ್ಲಿ ಅಕ್ಕನ ಮಗಳು ಅಥವಾ ಅತ್ತೆ ಮಗಳು ನಾವಿಬ್ರು ಇಷ್ಟಪಟ್ರು ಅಕ್ಕದವ್ರ ಅಥವಾ ಕಾಕನವ್ರು ತಡಿತಿದ್ದಾರೆ. ಅದಕ್ಕೆ ಯಾವ ರೀತಿ ಮಂತ್ರ ಮಾಡ್ಬೇಕಂತೇಳಿ ಇನ್ನೊಂದು ಸಲ ಹೇಳಿ. ಅಕ್ಕನ ಮಗ ಇದಲ್ರಿ, ಅಕ್ಕನ ಮಗಳು. ಈಗ ನಾವಿಬ್ರು ಇಷ್ಟಪಟ್ಟು ಮದುವೆ ಹಾಕೋದ್ರು ಕಾಕನವ್ರು ಅಕ್ಕದವ್ರು ತಡಿಯಾಕೈತಾರ್ರಿ. ನಿಮ್ಮಿಬ್ರಿಗೂ ಅಕ್ಕನ ಮಗಳು ಮದುವೆ ಆಗಕ್ಕೆ ಇಷ್ಟನೇ ನಿಮಗೆ? ರೀ, ಮಾಡ್ಕೊಳ್ಳಿ, ಅದಕ್ಕೇನಂತೆ. ಮನ್ಯಾಗ ಬೇರೆ ಬೇರೆದವ್ರು ಬೇರೆ ರೀತಿ ಮಾತಾಡಿ ಮದುವೆ ಮಾಡೋದ್ ಬೇಡ ಅದು ಇದು ಅಂತೇಳಿ ಇದು ಮಾಡಕೈತಾರ. ನೀವಿಬ್ರು ಇಷ್ಟಪಟ್ಟ ಮೇಲೆ ಮಾಡ್ಕೊಳ್ಳಿ, ಏನು ಬೇರೆ ಏನಲ್ಲ. ಅಕ್ಕನ ಮಗಳು ತಾನೇ. ರೀ, ನಿಮ್ಮ ಅಪ್ಪ ಅಮ್ಮ ಒಪ್ಕೋತಾರ ತಾನೆ? ಅವ್ ಅಪ್ಪ ಅಮ್ಮ ಒಪ್ಕೊಂಡ್ರಿ. ಆದ್ರೆ ಇವ್ರು ನಡ್ಬೇಕಿನವ್ರು ಹಂಗ್ ಬೇಡ ಹಿಂಗ್ ಬೇಡ ಅಂತೇಳಿ ಇದು ಮಾಡಕೈತಾರ. ಚಾಡಿ ಮಾಡಿ. ನಿಮ್ಮ ಅಪ್ಪ ಅಮ್ಮ ಒಪ್ಕೊಂಡಿದಾರೇನಪ್ಪ? ನಮ್ಮ ಅಪ್ಪ ಅಮ್ಮ ಒಪ್ಕೊಂತಾರ್ರಿ. ಬಟ್ ಅವ್ರು ಕಾಕನವ್ರು ಅವರು ಇದು ಮಾಡ್ತಲ್ರಿ. ಅವ್ರು ಕಟ್ಕೊಂಡಿರೋ ನಿಮ್ಮ ಅಪ್ಪ ಅಮ್ಮ ಹುಡುಗಿ ತಂದೆ ಒಪ್ಕೊಂಡ್ರೆ ನೀವು ಮದುವೆ ಮಾಡ್ಕೊಳ್ಳಿ. ಬಾಳ್ಸೋನು ನೀನು, ಅವರೆಲ್ಲ ಮದುವೆ ಮಾಡ್ಕೊಳ್ಳೋರು ನೀನು. ಇಷ್ಟ ಆಯ್ತಾ ಮಾಡ್ಕೊಳ್ಳಿ. ನಿಮ್ಮ ಅಪ್ಪ ಅಮ್ಮ ಒಪ್ಕೊಂಡು ಅವರು ಅಪ್ಪ ಅಮ್ಮನ ಒಪ್ಕೊಂಡ್ಮೇಲೆ ಇನ್ಯಾರು ಮೂರನೇವ್ರ ಮಾತು ಯಾಕೆ ಹೇಳ್ತೀರಾ? ಅವ್ರ ಅಪ್ಪ ಅಮ್ಮನವ್ರು ಅವ್ರ ಕಾಕನವ್ರ ಮತ್ತೆ ಒಪ್ಕೊಂತಲ್ರಿ. ನಾನು ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ನಿಮ್ಮ ಅಪ್ಪ ಅಮ್ಮ ಹೋಗಿ ಮಾತಾಡೋಕ್ಕೆ ಕೇಳಿ, ನೀವು ಮಾತಾಡಿಬಿಟ್ಟು ಇದು ಮಾಡಿ. ಇದು ಒಂದೇ ಸಂಬಂಧದಲ್ಲಿ ಮದುವೆ ಆಗ್ತಿದ್ದೀರಾ, ನಾವು ಯಾರಿಗೂ ತೊಂದರೆ ಕೊಡಬಾರ್ದು. ಒಪ್ಪಿಗೆನ ಮಾತಾಡಿ, 4 ಜನ ಕೂರ್ಸಿ ಮಾತಾಡಿ ಒಪ್ಕೊಂಡು ಮಾತುಕತೆ ಮಾಡಿ. ಭಾಳ ಸಂತೋಷ, ಒಳ್ಳೆಯದಾಗಲಿ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ ಗುರುಗಳೇ, ನಾವು ಹಾವೇರಿಯಿಂದ ಮಾತಾಡೋದು ಗುರುಗಳೇ. ಹಾವೇರಿಯಿಂದ ಹೇಳಿ.
ಏನೇನ್ ಗುರುಗಳೇ ಮನಿ ಅಂತ ಮಾಮಾಚಾರ ಮಾಡೋದು ಗೊಂಬೆ ಇಡೋದ್ರಿ ಸ್ವಲ್ಪ ಜೋರ ಮಾತಾಡಿ, ಜೋರಾಗಿ. ಮನಿ ಜಾಗದಾಗ್ರಿ ಮಡಿಕೆ ಇಡೋದು ಗೊಂಬೆ ಇಡೋದು ಹಣ್ಣು ಇಡೋದು ಮಾಮಾಚಾರ ಪ್ರಯೋಗ ಮಾಡ್ತಾ ಇದಾರೆ ಗುರುಗಳೇ. ಸ್ವಲ್ಪ ಪರಿಹಾರ ಕೊಟ್ಟಿ ಗುರುಗಳು, ಬಾಳ್ ನೊಂದ್ಬಿಟ್ಟೈತಿ. ಏನು ಯಾರು ಮಾಡ್ತಾರೆ ನಿಮಗೆ ಅದು? ಏನ್ರಿ ಜನಗಳು ಸರಿ ಇಲ್ರಿ ಗುರುಗಳೇ. ನೀವೇನು ಯಾರಿಗ ತೊಂದರೆ ಮಾಡಿದ್ದೀರಾ? ಯಾರಿಗಿಲ್ರಿ ಗುರುಗಳೇ, ಸುಮ್ಮನೆ ಇದು ಮಾಡ್ತಾ ಇರ್ತಾರೆ. ಓಕೆ, ಯಾರು ಗೊತ್ತಿಲ್ಲದೆ ಇರೋ ಶತ್ರುಗಳು ನಿಮಗೆ ಗೊತ್ತಿಲ್ಲ, ಬಟ್ ನಿಮ್ಮ ಮನೆ ಮುಂದೆ ಮಾಟ ಮಂತ್ರ ಮಾಡ್ತಾ ಇದ್ದಾರೆ ಅಲ್ವಾ? ಹ್ಞೂ ಗುರುಗಳೇ. ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ ನೋಡಿ, ಟಿವಿನ ಯೂಟ್ಯೂಬಲ್ಲಿದೆ, ಹುಡುಕಿ ಮಾಡಿ, ಗೊತ್ತಾಯ್ತಾ? ಗೊತ್ತಿಲ್ಲದ ಶತ್ರು ಮನೆ ಮುಂದೆ ಮಾಟ ಮಂತ್ರ ತಂದು ಹಾಕೋದು, ಅದಕ್ಕೊಂದು ಎಪಿಸೋಡ್ ಮಾಡಿದ್ದೀನಿ. ಇನ್ನೊಂದು ಪರಿಹಾರ, ಈ ಥರ ಮಾಡಲೇಬಾರ್ದು ಮುಂದಕ್ಕೆ ಅನ್ನೋದಾಗಿದ್ದರೆ, ಮಾರ್ಚ್ 18ನೇ ತಾರೀಕು ಯುಗಾದಿ ಅಮಾವಾಸ್ಯೆ ದಿವಸ ನಾವು ಬೆಂಗಳೂರಿನಲ್ಲಿ 21 ಕಾಳಿಯರು, 12 ದುರ್ಗಿಯರು, 10 ದಶಮಹಾಕಾಳಿ, 40 ವೆರೈಟಿ ಪ್ರತ್ಯಂಗಿರ ದೇವಿ ಹೋಮ ಮಾಡ್ತಾಯಿದ್ದೀವಿ ಬೆಂಗಳೂರಿನಲ್ಲಿ. ಅವತ್ತು ಬನ್ನಿ, ತಂತ್ರ ಎಲ್ಲ ಮಾಡಿಸ್ತೀವಿ, ಏನೇನಿದೆಯೋ ಅದೆಲ್ಲ ತೆಗೆದು ಕಳಿಸ್ಕೊಳ್ಳೋಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಮಾಟ ಮಂತ್ರ, ತಂತ್ರ, ಭೂತ ಪ್ರೇತ ಬಾಧೆಗಳು ಈ ಥರ ಎಲ್ಲ ಮಾಡೋದು ಇದ್ದರೆ 1ನೇ ತಾರೀಕಿಂದ, ಜನವರಿ 1ನೇ ತಾರೀಕಿಂದ ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ, ರಿಜಿಸ್ಟರ್ ಮಾಡ್ಕೊಳ್ಳಿ. ಯುಗಾದಿ ಅಮಾವಾಸ್ಯೆ ದಿವಸ ಹಳೆಯ ವರ್ಷ ಹೊಸ ವರ್ಷ ಪ್ರಾರಂಭ ಮಾಡೋ ಸಂಧಿ ಕಾಲದಲ್ಲಿ ಮಾಡ್ತಾಯಿದ್ದೀವಿ. ಭಾಗವಹಿಸಿ, ಈ ದೋಷ ಎಲ್ಲ ನಿವಾರಣೆ ಆಗುತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಈ ಕಡೆ ಕೊಲ್ಲಾಪುರ ಮಹಾರಾಷ್ಟ್ರದಿಂದ ಮಾಡ್ತೀವಿ ಗುರುಜಿ. ಮಹಾರಾಷ್ಟ್ರದಿಂದ. ಹೇಳಿ ಅಮ್ಮ. ಹಾ, ನಮ್ಮ ಮನೆಯವ್ರಿಗೆ ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಅಂತ ಹೇಳಿದಾರ್ರಿ. ಹಾಂ, ಅದು ಕಿರಿಟಿನ್ ಜಾಸ್ತಿ ಐತಿ, ಒಂದು ಕಿಡ್ನಿ ಸ್ವಲ್ಪ ಸಾಂದ್ ಐತಿ ಅಂತ ಹೇಳ್ಯಾರ್ರಿ. ದಿನ ಬೆಳಗ್ಗೆ ಎದ್ದು ಗೋಮೂತ್ರ ಅರ್ಕ ಅಂತ ಆಯುರ್ವೇದ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಆಯುರ್ವೇದ ಮೆಡಿಕಲ್ ಗೋಮೂತ್ರ ಅರ್ಕ ಅಂತ, ಗೋಮೂತ್ರನ ಕ್ಲೀನಾಗಿ ಫಿಲ್ಟರ್ ಮಾಡಿಟ್ಟು ಅದನ್ನು ಬೆಳಗ್ಗೆ 30 ml ಗೋಮೂತ್ರ 100 ml ನೀರಲ್ಲಿ ಮಿಕ್ಸ್ ಮಾಡಿ ಕೊಡ್ತಾ ಬನ್ನಿ. ಒಂದು ವಾರ ದಿವಸ ತುಂಬ ಕ್ರಿಯಾಟಿನ್ ಲೆವೆಲ್ಲು ನಾರ್ಮಲ್ ಆಗುತ್ತೆ, ಕಿಡ್ನಿ ಮೇಲೆ ಎಲ್ಲ ಇನ್ಫೆಕ್ಷನ್ಸು ನಿವಾರಣೆ ಆಗುತ್ತೆ. ಇನ್ನೊಂದು ಗುರುಜಿ, ನನ್ನ ಮಗನ ನಕ್ಷತ್ರ ಹೇಳ್ತೀನಿ. ಅಶ್ವಿನಿ ನಕ್ಷತ್ರ ಮೇಷ ರಾಶಿ ಬರುತ್ತೆ. ಅವನದು ಭವಿಷ್ಯ ಹೆಂಗ್ ಬಾಳ ಮಂಡದ ಅದಕ್ಕೆ ಕೇಳ್ಬೋದು. ಮೇಷರಾಶಿಗೆ ಇವಾಗ 7 ವರ್ಷ ಶನಿ ಶುರುವಾಗಿದೆ. ಹಾ ಗುರುಜಿ. 7.5 ಶನಿಲಿ ಇದ್ದಾನೆ, ಗೊತ್ತಾಯ್ತಾ? 2027 3ನೇ ತಾರೀಕು ಜೂನ್ಗೆ ನಿಮ್ಮ ಮಗನ ಜನ್ಮಕ್ಕೆ ಶನಿ ಬಂದು ಕೂತ್ಕೋತಾರೆ. ಹಾ ಗುರುಜಿ. ಎಷ್ಟು ಏಜು? ಅವಾಗ 17 ಗುರುಜಿ. ಹಾಂ, ಈಗ ಮೀನರಾಶಿನಲ್ಲಿ ಶನಿ ಇರೋದ್ರಿಂದ ಮೇಷರಾಶಿಗೆ ಪ್ರಾರಂಭ ಶನಿ 2027 ಜೂನ್ 3ನೇ ತಾರೀಕಿಗೆ ನಿಮ್ಮ ಮಗನ ರಾಶಿಗೆ ಮೇಷರಾಶಿಗೆ ಬಂದು ಕೂತ್ಕೊಂಡಾಗ ತೊಂದರೆ ಆಗ್ತದೆ. ದಿನನಿತ್ಯ ಬೆಳಗ್ಗೆ ಮತ್ತು ಶನಿವಾರ ಹೊತ್ತು ಶನಿದೇವ್ರಿಗೆ ಹೋಗಿ ಪ್ರದಕ್ಷಿಣೆ ಮಾಡೋಕ್ಕೆ ಹೇಳಿ. ಶನಿದೇವರು ಆಂಜನೇಯನ ಪೂಜೆ ಮಾಡೋಕ್ಕೆ ಹೇಳಿ. ಇವಾಗ ಅಭ್ಯಾಸನೂ ಬಿಟ್ಟಾನ ಗುರುಜಿ, ಕೆಲ್ಸಕ್ಕೆ ಹೋಗ್ತೀನಂತ ಹೋಗ್ತಾನ, ಕೆಲ್ಸಕ್ಕೆ ಯಾರು ತಗೋವಲ್ರು ಗುರುಜಿ ಅವನು. ಶನಿವಾರ ಆಂಜನೇಯನ ದರ್ಶನ, ನಿತ್ಯ ಬೆಳಗ್ಗೆ ಶನಿ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡೋಕ್ಕೆ ಹೇಳಿ, 100 ಸುತ್ತು ಮಾಡೋಕ್ಕೆ ಹೇಳಿ. ಆಯ್ತು ಗುರು. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ ನಮಸ್ತೆ ಗುರುಜಿ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಸವಣೂರಿಂದ ರೀ. ಸಂಡೂರು? ಸವಣೂರ್ ರೀ, ಹಾವೇರಿ ಜಿಲ್ಲಾ ಸವಣೂರ್ ತಾಲೂಕ್ ರೀ. ಹಾಂ, ಹೇಳಿ ಅಮ್ಮ. ನಮ್ ಮನಿದು ಒಂದ್ ಸ್ವಲ್ಪ ಸಮಸ್ಯೆ ಆಗೈತ್ರಿ ಸ್ವಾಮೀಜಿ. ಈಗ 5 ವರ್ಷ ಆತ್ರಿ ನಾವು ಕೋರ್ಟಿಗೆ ಹಾಕಿವ್ರಿ. ನಮ್ ಮನಿ ನಮ್ಗ್ ಬಿಟ್ಟು ಕೊಡುವಲ್ರಿ ಅವ್ರು. ಯಾರ್ದು ಮನೆ ಅದು? ನಮ್ ಮನಿ ರೀ, ನಾವು ಖರೀದಿ ತಗೊಂಡಿದ್ದು ರೀ ಸಮಯರ. ಹಾಂ, ಅದನ್ನ ಬೇರೆದವ್ರಿಗೆ ಕೊಟ್ಟಿದ್ದೀವ್ರಿ. ಅವರು ನೀವು ನಮ್ ಮನಿ ಅದು ನೀವ್ ಯಾಕೆ ಕೊಟ್ಟಿರಿ, ನಾವ್ ಕೊಡಂಗಿಲ್ಲ, ಬಿಟ್ಟು ಕೊಡಂಗಿಲ್ಲ ಅಂತ ಅವ್ರು ಆ ಮನ್ಯಾಗ ಬಂದ್ ಕೂತ್ಬಿಟ್ಟಾರ್ರಿ. ಅಲ್ಲಮ್ಮ, ಯಾರ ಹೆಸರು ರಿಜಿಸ್ಟರ್ ಆಗಿದೆ? ನಮ್ ಮನೆಯವ್ರ ಹೆಸರಿಗೆ ಐತ್ರಿ, ಕಾಗದ ಪತ್ರ ಎಲ್ಲ ಸರಿನ ಅದ ಸಮೀರ. ಹಾಂ, ಅದನ್ನ ಬಿಟ್ಟು ಕೊಡುವಲ್ರಿ. ಕೋರ್ಟಿಗೆ ಹಾಕಿದ್ರು ಕೋರ್ಟ್ನವ್ರಿ ಅಂತಾರ ಮುದ್ದತ್ ಮುಂದ್ ಹಾಕೊಂತ ಹೊಂಟ್ಬಿಟ್ಟಾರ್ರಿ. ಈಗ 5 ವರ್ಷ ಆತ್ರಿ. ಈಗ ಅವರು ರಾಜಿ ಹಾಕಿವ್, ನಾವು 10 ಲಕ್ಷ ರೂಪಾಯಿ ಕೊಡ್ತೇವಿ ಅಂತಾರ್ರಿ. ನಾವು 20 ಲಕ್ಷ ರೂಪಾಯಿ ಖರ್ಚು ಮಾಡಿ ಸಮೀರ. ಅದು ಅಲ್ಲ, ನಿಮ್ಮ ಮನೆಗೆ ಖಾಲಿ ಮಾಡ್ಕೊಡೋಕ್ಕೆ ನೀವ್ಯಾಕೆ ದುಡ್ಡು ಕೊಡಬೇಕು? ಏನು ಕೊಡೋದು ಬೇಡ. ಅದಕ್ಕ ಕೊಡೋದ್ ಬೇಡ ನಮ್ಗೆ, ಹಂಗ ಕುಲ್ಲ ಆಗಿ ಅವ್ರ ಮನಿ ಬಿಟ್ಟು ಹೋಗ್ಬೇಕು. ಅದಕ್ಕೆ ನಾನೊಂದು ಎಪಿಸೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ನೋಡಿ. ಮನೆ ಒಳಗೆ ಬಾಡಿಗೆಗೆ ಲೀಸಿಗೆ ಬಂದು ಮನೆ ಖಾಲಿ ಮಾಡಲ್ಲ ಅಂತ ಗಲಾಟೆ ಮಾಡಿದ್ರೆ ಉಚ್ಚಿಷ್ಟ ಚಂಡಾಳಿ ಅಂತ ಒಂದು ದೇವರಿದ್ದಾರೆ, ಆ ಮಂತ್ರ ಇದೆ, ಅದನ್ನು ಹೇಳಿಬಿಟ್ಟು ತಂತ್ರ ಮಾಡಿ ನೋಡಿ, ಎಲ್ಲ ಬಿಟ್ಟು ಹೋಗ್ಬಿಡ್ತಾನೆ ಅವನು. ರಾತ್ರೋರಾತ್ರಿ ಖಾಲಿ ಮಾಡಿಬಿಡ್ತಾನೆ. ಅಂಥ ಇದು ಪ್ರಯೋಗ ಅದು. ಕೋರ್ಟು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಏನು ಲಾಭ ಇಲ್ಲ ಈ ಕಲಿಯುಗದಲ್ಲಿ. ಇದನ್ನು ಮಾಡಿ ಉಚ್ಚಿಷ್ಟ ಚಂಡಾಳಿ ಯೂಟ್ಯೂಬಲ್ಲಿದೆ, ಅಪ್ಲೋಡ್ ಮಾಡಿದ್ದೀವಿ, ಸರ್ಚ್ ಮಾಡಿ ನೀವು ಅದು ಪ್ರಯೋಗ ತಂತ್ರ ಮಾಡಿ. ಭಾಳ ಸಂತೋಷ. ನೋಡಿ, ಇವತ್ತಿನ ಕಾಲದಲ್ಲಿ ಭಾಳಷ್ಟು ಜನಕ್ಕೆ ಮನೆ ಮುಂದೆ ಯಾರೋ ತಂದು ಮಾಟ ಮಂತ್ರ ಮಾಡಿ ಹಾಕ್ಬಿಟ್ಟು ಹೋಗ್ತಾರೆ. ಬಡಕೆ ಕುಡಿಕೆ ಅಂತ ಯಾರೋ ಪಾಪ ಹೇಳಿದ್ರು.
ಇನ್ನೊಬ್ರು ಯಾರೋ ಮನೆಯೇ ಖಾಲಿ ಮಾಡ್ತಿಲ್ಲ, 5 ವರ್ಷ ಆಯಿತು ಖಾಲಿ ಮಾಡ್ತಿಲ್ಲ ಅಂಥೇಳಿ ಈ ಥರ ಇವತ್ತಿನ ಕಲಿಯುಗದಲ್ಲಿ ಅಣ್ಣ ತಮ್ಮಂದಿರೇ ಮಾಟ ಮಂತ್ರ ಮಾಡಿಸ್ತಾರೆ, ಅಕ್ಕ ತಂಗಿನೇ ಮಾಟ ಮಂತ್ರ ಮಾಡಿಸ್ತಾರೆ, ತಾಯಿನ ಸ್ವಂತ ಮಗನಿಗೆ ಮಾಟ ಮಂತ್ರ ಮಾಡ್ತಾರೆ, ಅಕ್ಕ ತಂಗಿರು ಸ್ವಂತ ಅಣ್ಣನಿಗೆ ಊಟದಲ್ಲಿ ಮದ್ದು ಹಾಕ್ತಾರೆ, ಪಕ್ಕದ ಮನೆಯವ್ರ ಶತ್ರು, ವ್ಯಾಪಾರದಲ್ಲಿ ಶತ್ರು, ಉದ್ಯೋಗದಲ್ಲಿ ಶತ್ರು ಎಲ್ಲ ಇದೆ ನಮಗೆ. ಆದರೆ ಶತ್ರು ಕಾಟ ತಡೆಯೋಕ್ಕಾಗ್ತಾಯಿಲ್ಲ. ಇದಕ್ಕೆ ಯಾವ ಇಂಜೆಕ್ಷನ್ನು ಟಾನಿಕ್ಕು ಮಾತ್ರ ಇಲ್ಲ. ನಮ್ಮ ಬೆನ್ನಿಂದ ಮಾಟ ಮಂತ್ರಗಳನ್ನು ಮಾಡ್ತಾರೆ, ಅದಕ್ಕೂ ಮೆಡಿಷನ್ ಇಲ್ಲ. ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಇದಾಗಲ್ಲ. ಮನೆ ವಿಪರೀತ ಕುಡುಕರು ಸೃಷ್ಟಿ ಆಗ್ತಾಯಿದ್ದಾರೆ. ವಿಪರೀತ ಕುಡುಕು, ಮನೆ ಯಜಮಾನ ಕುಡಿತಾನೆ, ಮಗಳಿಗೆ ಮದುವೆ ಆಗಿಲ್ಲ ಕುಡಿತಾಳೆ, ಮಗನು ಕೂಡ ಕುಡಿತಾನೆ. ಹೀಗೆ ಇತ್ತೀಚೆಗೆ ಮನೆಗಳಲ್ಲಿ ಕುಡುಕರು ಜಾಸ್ತಿ ಆಗ್ತಾಯಿದ್ದಾರೆ. ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಕುಡಿಯೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಬೀದಿಲೆಲ್ಲ ಮಾಟ ಮಂತ್ರಗಳು ನಡೀತಾ ಇದೆ. ಇದಲ್ಲದೆ ಎಷ್ಟೋ ಕಾಯಿಲೆಗಳು ಔಷಧಿಗೆ ವಾಸಿ ಆಗ್ತಿಲ್ಲ. ಯಾಕೆ ಅಂತಂದರೆ ಮಾಟ ಮಂತ್ರ ಮಾಡಿ ಬಿಟ್ಬಿಟ್ಟಾದರೆ ಯಾವ ಔಷಧಿನೂ ಮೈಗತ್ತಲ್ಲ. ಈ ಥರ ದೋಷಗಳಿಗೆ ನಾವು ಏನು ಪರಿಹಾರ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ, ಮಾಟ ಮಂತ್ರ ತಂತ್ರ ಬಾಧೆಗಳಿಂದ ನಮ್ಮ ಉಗುರು ತೊಗೊಂಡೋಗಿ ಮಾಟ ಮಂತ್ರ ಮಾಡಿಸಿದ್ರೆ, ನಾವು ತಲೆ ಕೂದಲು ತೊಗೊಂಡೋಗಿ ಮಾಟ ಮಂತ್ರ ಮಾಡಿಸಿದ್ರೆ, ನಾವು ಹಾಕಿರೋ ಬಟ್ಟೆನ ಹಳೆ ಬಟ್ಟೆ ತೊಗೊಂಡೋಗಿ ಮಾಟ ಮಂತ್ರ ಮಾಡಿಸಿದ್ರೆ, ನಮ್ಮ ಚಪ್ಪಲಿಗಳು ತೊಗೊಂಡೋಗಿ, ನಾವು ತುಳಿದ ಮಣ್ಣನ್ನು ತೊಗೊಂಡೋಗಿ, ನಾವು ತಿಂದು ಇಂಜಿಲನ್ನು ತೊಗೊಂಡೋಗಿ ಮಾಟ ಮಂತ್ರ ಮಾಡಿಸ್ತಾರೆ. ಇದು ಯಾವುದೂ ಬೇಡ ಅಂಥೇಳಿ ಇಂಟರ್ನೆಟ್ಟಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮ್ ನಮ್ಮ ಫೋಟೋ ಹಾಕಿರ್ತೀವಿ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆ ಫೋಟೋ ತೊಗೊಂಡೋಗಿ ಮಾಟ ಮಂತ್ರ ಮಾಡ್ತಾರೆ, ಏಳಿಗೆ ಆಗಬಾರ್ದು ಅಂಥೇಳಿ. ಈ ಥರ ದೋಷಕ್ಕೆ ಯಾವ ಹಾಸ್ಪಿಟ್ಲು ಜಗತ್ತಿನಲ್ಲಿ ಇಲ್ಲ. ಅದಕ್ಕೆ ಈ 2026 ಪರಾಭವ ಸಂವತ್ಸರ ಎಷ್ಟೋ ಜಾತಿಗಳಿಗೆ ತೊಂದರೆ ಆಗ್ತದೆ. ಗುರುವಿನ ಬಲ ಇರೋವರೆಗೂ ಮಾಟ ಮಂತ್ರ ತಂತ್ರ ನಮಗೆ ತಟ್ಟೋದಿಲ್ಲ. ಗುರುವಿನ ಬಲ ಇಲ್ಲ ಅಂದಾಗ ಎಲ್ಲ ಥರ ದುಷ್ಟಶಕ್ತಿಗಳು ನಮಗೆ ಕನೆಕ್ಟ್ ಆಗಿಬಿಡ್ತದೆ. ಅದಕ್ಕೆ ಯುಗಾದಿ ಅಮಾವಾಸ್ಯೆ ಮಾರ್ಚ್ 18ನೇ ತಾರೀಕು ಈ ವರ್ಷ ಕೊನೆ ದಿನ, ವಿಶ್ವಾವಸು ಸಂವತ್ಸರದ ಕೊನೆಯ ದಿವಸ ಮಾರ್ಚ್ 18. ಮಾರ್ಚ್ 19 ಹೊಸ ವರ್ಷ ಪ್ರಾರಂಭ, ಪರಾಭವ ಸಂವತ್ಸರ ಪ್ರಾರಂಭ. ಈ ಹಳೆಯ ವರ್ಷ ಮುಗಿಯೋದು, ಹೊಸ ವರ್ಷ ಪ್ರಾರಂಭ ಆಗೋ ಈ ಸಂಧಿಕಾಲದಲ್ಲಿ ಆ ಅಮಾವಾಸ್ಯೆ ದಿವಸ 18ನೇ ತಾರೀಕು ಅಮಾವಾಸ್ಯೆ ದಿವಸ ಬೆಂಗಳೂರಿನಲ್ಲಿ ನಾವು 21 ವೆರೈಟಿ ಕಾಳಿಗಳನ್ನು, 12 ವೆರೈಟಿ ದುರ್ಗ, ಶಾಂತಾದುರ್ಗ, ವನದುರ್ಗ, ಬ್ರಾಹ್ಮಿ ದುರ್ಗ, ವಿಜಯದುರ್ಗ, ಶ್ರೀದುರ್ಗ, ಈ ಥರ 12 ದುರ್ಗಿಯರು, ದಶಮಹಾಕಾಳಿಯರನ್ನು ಮತ್ತು 40 ವೆರೈಟಿ ಪ್ರತ್ಯಂಗಿರ, ಒಂದೊಂದು ಸಮಸ್ಯೆಗೆ ಒಂದೊಂದು ಪ್ರತ್ಯಂಗಿರ ಮಂತ್ರಗಳಿವೆ. ಇವೆಷ್ಟನ್ನು ಸೇರಿಸಿ ಯುಗಾದಿ ಅಮಾವಾಸ್ಯೆ 18ನೇ ತಾರೀಕು ಮಾರ್ಚು ನಾವು ಬೆಂಗಳೂರಿನಲ್ಲಿ ಮಹಾಪ್ರತ್ಯಂಗಿರ ಯಾಗ ಮಾಡ್ತಾಯಿದ್ದೀವಿ. ಇವತ್ತು ನಾವು ಒಂದು ಹೋಟ್ಲಿಗೆ ಹೋದರೆ, ಸಿನಿಮಾಗೆ ಹೋದರೆ ಕುಡಿದು ಹಾಳಾಗ್ತಾರೆ, ಏನೇನೋ ತೊಗೊಂಡು ತಿಂದು ಹಾಳಾಗ್ತಾರೆ. ಅದರಿಂದ ಈ ಮಾಟ ಮಂತ್ರ ತಂತ್ರ ಪ್ರಯೋಗನ ಬಿಡಿಸ್ಕೊಳ್ಳೋಕ್ಕೆ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಕೊಟ್ಟು ನಾವು ಅದು ತಗೋಬೇಕು. ಅದಕ್ಕೆ ನಾವು ಕೇವಲ 2,500 ರೂಪಾಯಿಗೆ ನಾವು ಈ ಮಾಟ ಮಂತ್ರ ದೋಷವನ್ನು ತೆಗೆಯೋದಕ್ಕೆ 18ನೇ ತಾರೀಕು ಮಾರ್ಚು ಒಂದು ಮಹಾಪ್ರತ್ಯಂಗಿರಾಗ ಮಾಡ್ತಾಯಿದ್ದೀವಿ. ನಿಮ್ಮ ಕೈಲೇ ಕಿಟ್ ಕೊಟ್ಟು ನಿಮ್ಮಲ್ಲಿರೋ ಎಲ್ಲ ದೋಷಗಳನ್ನು, ಮಾಟ ಮಂತ್ರ, ಶತ್ರುಬಾಧೆ, ದೃಷ್ಟಿದೋಷ, ಮಕ್ಕಳಿರೋ ಬಾಲಾರಿಷ್ಟ, ಇದೆಲ್ಲ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಮುದ್ರಾ ಮಂತ್ರ ತಂತ್ರದಿಂದ ಅಂತ ನಾನು ಹೇಳ್ಕೊಡ್ತೀನಿ. ಇದು ನಡೆಯೋದು ಬೆಂಗಳೂರಿನಲ್ಲಿ ಮಾರ್ಚ್ 18ನೇ ತಾರೀಕು ಮಹಾಪ್ರತ್ಯಂಗಿರ ಯಾಗ. 21 ಕಾಳಿಯರು, 18 ವೆರೈಟಿ ದುರ್ಗಿಯರು, 10 ದಶಮಹಾಕಾಳಿಯರು, 40 ವೆರೈಟಿ ಪ್ರತ್ಯಂಗಿರಾ ದೇವಿಯರದೆಲ್ಲ ಸೇರಿಸಿ ಮಾಡೋಂಥದ್ದು. ಕೇವಲ 2,500 ರೂಪಾಯಿಗೆ ಒಬ್ರಿಗೆ 2,500 ರೂಪಾಯಿ ಕೊಟ್ಟು ರಿಜಿಸ್ಟರ್ ಆದರೆ ಈ ದೋಷ ತೆಗೆಯೋದನ್ನು ನಾನು ಕಲಿಸ್ತೀನಿ. ಆ ದೋಷ ಅವತ್ತೊಟ್ಟೋಗುತ್ತೆ. ಆ ಸಂಧಿಕಾಲ ಯುಗಾದಿ ಪ್ರಾರಂಭ, ವರ್ಷ ಹಳೆಯ ವರ್ಷ ಎಂಡಿಂಗು, ಇದು ಬೆಂಗಳೂರು ಮಾಡ್ತಾಯಿದ್ದೀವಿ. ಇದು ಹೆಂಗೆ ರಿಜಿಸ್ಟರ್ ಮಾಡೋದು ಅಂದರೆ 1ನೇ ತಾರೀಕಿಂದ ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡಿಕೊಂಡು 18ನೇ ತಾರೀಕು ಮಧ್ಯಾಹ್ನ ನೀವು ಬರಬೇಕು. ಬರೀ ಕೈಲಿ ಬರಬೇಕು. ಮತ್ತು ಕೆಲವುದೆಲ್ಲ ನಾವೇ ಕೊಡ್ತೀವಿ, ಪೂಜಾ ಐಟಮ್ಸ್ ಅದೆಲ್ಲ. ಆ ಹೋಮದಲ್ಲಿ ಭಾಗವಹಿಸಬೇಕು. ಆ ಕ್ರಮಗಳೆಲ್ಲ ನಾವು ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿದ್ದೀವಿ. ನೀವು 18ನೇ ತಾರೀಕು ಬೆಂಗಳೂರಿಗೆ ಬಂದು ರಾತ್ರಿ 9-10 ಗಂಟೆಗೆಲ್ಲ ಮುಗಿದೋಗುತ್ತೆ.
ನೆಕ್ಸ್ಟ್ ಯುಗಾದಿ ಹಬ್ಬದ ದಿವಸ ಹೋಗ್ಬೋದು. ಅಂದರೆ ಹೊಸ ವರ್ಷ ದಿವಸದಿಂದ ನಿಮ್ಮ ಜೀವನದಲ್ಲಿ ಯಾರೂ ಮಾಟಮಂತ್ರ ತಂತ್ರ ಮಾಡಿಸ್ಬಾರ್ದು. ಮಾಡೋರು ಅಂತಿದ್ದರೆ ಅವ್ರು ಸರ್ವನಾಶ ಆಗಬೇಕು. ಮತ್ತು ಹಿಂದೆ ಏನಾರು ನಡೆದಿತ್ತು ಅಂದರೆ ವಾರಾಹಿ ಪ್ರಯೋಗ, ಚಂಡಿ ಪ್ರಯೋಗ, ಚೌಡಿ ಪ್ರಯೋಗ, ಶತಚಂಡಿ ಪ್ರಯೋಗ, ಪ್ರತ್ಯಂಗಿರ ಪ್ರಯೋಗ, ನರಸಿಂಹ ಪ್ರಯೋಗ, ಭೈರವ, ಭೈರವಿ, ಶರಬೇಶ್ವರ ಈ ಥರದ್ದೆಲ್ಲ ಪ್ರಯೋಗ ಮಾಡಿಬಿಟ್ಟಿರ್ತಾರೆ. ರಕ್ತ ಕಾಟೇರಿ, ಮೋಡಿ ಇದೆಲ್ಲ ಈ ಥರದ್ದೆಲ್ಲ ದೋಷಗಳಿದೆಲ್ಲ ತೆಗೆದಾಕ್ಲಿಕ್ಕೆ ಅವತ್ತು ಒಳ್ಳೆಯ ಸುವರ್ಣಾವಕಾಶ. 1ನೇ ತಾರೀಕಿನಲ್ಲಿ ನಾವು ಅನೌನ್ಸ್ ಮಾಡ್ತೀವಿ. ಅದರಲ್ಲಿ ನೀವು ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಮ್ಮ ಹಳೆ ಸೈಟ್ಗಳು ಯಾರು ನೋಡೋಕ್ಕಾಗಿಲ್ವೋ ವೆಬ್ಸೈಟ್ಸ್ ಇದು ಎಪಿಸೋಡ್ಸು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಎಲ್ಲ ಎಪಿಸೋಡ್ಸಲ್ಲೂ ಅಪ್ಲೋಡ್ ಮಾಡ್ತೀವಿ, ನೀವು ಅಲ್ಲಿ ನೋಡ್ಬೋದು. ಮತ್ತು 1ನೇ ತಾರೀಕಿಂದ ನಾನು ಇನ್ಮೇಲೆ ಯೂಟ್ಯೂಬಲ್ಲೇ ಪ್ರೋಗ್ರಾಮ್ ಕೊಡ್ತೀನಿ. ಇನ್ಮೇಲೆ ನೀವೆಲ್ಲರೂ 1ನೇ ತಾರೀಕಿನಿಂದ ನನ್ನ ಯೂಟ್ಯೂಬ್ ಚಾನಲ್ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಇಂಗ್ಲೀಷು ಒಂದು ಚಾನಲ್ ಇದೆ, ಅದರಲ್ಲಿ ನೀವು ನೋಡ್ತಾ ಎಲ್ಲ ಪರಿಹಾರ ನೀವು ಮಾಡ್ಕೋಬೋದು ಅಂತ ಹೇಳ್ತಾ, ನಮ್ಮ ಅಪಾಯಿಂಟ್ಮೆಂಟ್ಸ್ ಏನಾದ್ರು ಬೇಕಿತ್ತು ಅಂದರೆ ಈಗ ಯೂಟ್ಯೂಬಲ್ಲಿ ಭಾಳಷ್ಟು ಎಪಿಸೋಡ್ ಮಾಡಿದ್ದೀವಿ ನಾವು, ಅದರಲ್ಲೂ ಪರಿಹಾರ ಆಗಲಿಲ್ಲ ಅಂದರೆ ನೀವು ನನ್ನ ಸ್ಕ್ರೀನ್ ಮೇಲೆ ತೋರಿಸೋ ಲಿಂಕ್ಗೆ ಕ್ಲಿಕ್ ಮಾಡಿ ಡೇ ಟು ಟೈಮ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡು ಭೇಟಿ ಮಾಡ್ಬೋದು ಅಂತ ಹೇಳ್ತಾ, ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.